ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಸರಾಸರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಿಡಿಸ್ತಾ ಬರ್ತೀನಿ. ಸಾಮಾನ್ಯವಾಗಿ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸ್ತಾ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿನಲ್ಲಿ ಸರಾಸರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತೆಗಿತಾ ಬಂದಿದ್ದಾರೆ. ಸರಾಸರಿ ಸಮಸ್ಯೆಗಳನ್ನು ಬಿಡಿಸಬೇಕು ಅಂದರೆ ಮೊದಲು ಸರಾಸರಿ ಅಂದ್ರೇನು, ಅದರ ಬರುವಂಥ ಫಂಡಮೆಂಟಲ್ ಥಿಂಗ್ಸ್ ಏನು ಅಥವಾ ಮೂಲಭೂತ ಅಂಶಗಳೇನೇನು, ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಸಮಸ್ಯೆಗಳನ್ನು ಬಿಡಿಸಬೇಕಾಗುತ್ತೆ ಅದರ ಬಗ್ಗೆ ಪರಿಚಯ ಮಾಡ್ತಾ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSIಗಳಲ್ಲಿ ಬಂದಿರುವಂಥ ಕೆಲವು ಸಮಸ್ಯೆಗಳನ್ನು ಬಿಡಿಸ್ತಾ ಬರ್ತೀನಿ. ಈಗ ಮೊದಲು ನಾನು ಅವರೇಜ್ ಸಮಸ್ಯೆನ ಬಿಡಿಸ್ಬೇಕಾದ್ರೆ ನೀವು ಏನೇನು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ಬರ್ತೀನಿ. ಈ ಟಾಪಿಕ್ಕು ಮುಂದಿನ STA, FDA, C ಗ್ರೂಪ್ ಪರೀಕ್ಷೆಗಳು ಕೂಡ ಉಪಯುಕ್ತವಾಗ್ತಾ ಬರ್ತದೆ. ಅದರಿಂದ ಅವರೇಜ್ ಸಮಸ್ಯೆಗಳನ್ನು ನಾನಿವತ್ತು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಮೊದಲನೇದು ಬರೋಣ, ಅವರೇಜ್ ಅಂದ್ರೇನು. ಫಸ್ಟು ನಮಗೇನಾಗುತ್ತೆ, ಸಮಸ್ಯೆ ಬಿಡಿಸ್ತಾ ಬರ್ತೀವಿ, ಅವರೇಜ್ ಅಂದರೆ ಗೊತ್ತಿರಲ್ಲ. ಮೊದಲು ಎತ್ಕೊತೀನಿ ನಾನೀಗ. ಅವರೇಜ್ ಅಂದ್ರೇನು? ಇಬ್ಬರು ವ್ಯಕ್ತಿಗಳಿದ್ದಾರೆ, ಸಣ್ಣ ಎಕ್ಸಾಂಪಲ್ಸಿಂದ ಹೋಗ್ತೀನಿ. ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬನ ಹತ್ರ 10 ರೂಪಾಯಿ ಇದೆ, ಇನ್ನೊಬ್ಬನ ಹತ್ರ 30 ರೂಪಾಯಿ ಇದೆ. 10 ರೂಪಾಯಿ, ಇನ್ನೊಬ್ಬರ ಹತ್ರ 30 ರೂಪಾಯಿ. ಈ 30 ರೂಪಾಯಿ ಇದೆ, 10 ರೂಪಾಯಿ ಇದೆ, ಇವರಿಬ್ಬರನ್ನ ಈಕ್ವಲ್ಲಾಗಿ ಹೇಳ್ತೀವಲ್ಲ, ಸಮಾನವಾಗಿ ಹೇಳ್ತೀವಲ್ಲ, ಅದನ್ನೇ ನಾವು ಸರಾಸರಿ ಅಂತ ಕರಿತಾ ಬರ್ತೀವಿ. ಏನದು ಸರಾಸರಿ? ಇವರಿಬ್ಬರ ಸರಾಸರಿಯು ಗೊತ್ತಿಲ್ಲ ನಿಮಗೆ. 10 + 30 ಕೊಡ್ತಾ ಬಂದಾಗ 40 ಆಗ್ತಾ ಬರ್ತದೆ. ಡಿವೈಡೆಡ್ ಬೈ 2 ಅಂತ ಅಂತೀನಿ. ಆಗ ಇವರು 20 ಸರಾಸರಿ. 20 ಅಂದಾಗ ಇಬ್ಬರಿಗೂ ಈಕ್ವಲ್ಲಾಗಿ ಹಂಚೋದನ್ನೇ ಸರಾಸರಿ ಅಂತ ಕರಿತೀವಿ. ಸರಿ, ಆವರೇಜ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಆ ಇಬ್ಬರಲ್ಲಿರುವಂಥ ಮೊತ್ತವನ್ನು ಕೂಡಿ ಆ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಬರೋದನ್ನೇ ನಾವು ಸರಾಸರಿ ಅಂತ ಕರಿತಾ ಬರ್ತೀವಿ. ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಈಗ ಮೊದಲನೇವನ ಹತ್ರ 10 ರೂಪಾಯಿ ಇದೆ, A ಪರ್ಸನ್ ಹತ್ರ. B ಪರ್ಸನ್ ಹತ್ರ 30 ರೂಪಾಯಿ ಇದೆ. ಅಲ್ಲಿಗೆ ಇಬ್ಬರದು ಮೊತ್ತ ಬೇರೆ ಬೇರೆ ಅಮೌಂಟ್ ಬೇರೆ ಬೇರೆ ಇದೆ, ಆದರೆ ಇಬ್ಬರಿಗೂ ಸಮಾನವಾಗಿ ಹೇಳೋದನ್ನು ದಟ್ ಇಸ್ ಕಾಲ್ಡ್ ಎಸ್ ಆವರೇಜ್ ಅಂತ ಕರಿತೀವಿ. ಆಗ ಆವರೇಜ್ ಮಾಡಬೇಕಾದ್ರೆ ಇಬ್ಬರದು ಕೂಡಬೇಕು ಮೊತ್ತವನ್ನು, ಅದನ್ನು ಒಟ್ಟು ಸಂಖ್ಯೆಯಿಂದ ಭಾಗಿಸ್ಬೇಕಾಗ್ತದೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಬಳಸುವಂಥ ಸೂತ್ರ ಏನಂದರೆ ಸಿಗ್ಮಾ x ಬೈ n ಅಂತ ಕರಿತಾ ಬರ್ತೀವಿ. n ದಟ್ ಇಸ್ ಈಕ್ವಲ್ ಟು ಆವರೇಜ್ ಅಂತ ಕರಿತಾ ಬರ್ತೀವಿ. ಆವರೇಜ್ ಆಗಬೇಕಾದ್ರೆ ಸಿಗ್ಮಾ x/n ಅಂತ. ಸಿಗ್ಮಾ ಅಂದ್ರೇನು? ಸಿಗ್ಮಾ ಅಂದರೆ ಈ 40 ನಾವು ಸಿಗ್ಮಾ ಅಂತ ಕರಿತಾ ಬರ್ತೀವಿ. 40 ಅಂದರೆ ಮೊತ್ತ, ಸಮ್ ಅಂತ ಕರಿತೀವಿ 40. ಅದೇ ಥರ ಎನ್ ಅಂದ್ರೇನು? ಎಷ್ಟು ಜನ ಅವರೋ ಅಷ್ಟು ಜನಕ್ಕೂ ಹಂಚಬೇಕಲ್ಲ, ಅದನ್ನು ಎನ್ ಅಂತ ಕರಿತಾ ಬರ್ತೀವಿ. ಆಗ ಈಕ್ವಲ್ಲ ಬರುತ್ತಲ್ಲ, ಅದನ್ನು ಆವರೇಜ್ ಅಂತ ಕರಿತಾ ಬರ್ತೀವಿ. ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇನ್ನೂ ಒಂದು ಎಕ್ಸಾಂಪಲ್ ಎತ್ಕೊತೀನಿ ನಾನೀಗ. ಒಬ್ಬರ ಹತ್ರ 5 ರೂಪಾಯಿ ಇದೆ, ಇನ್ನೊಬ್ಬನ ಹತ್ರ 10 ರೂಪಾಯಿ ಇದೆ, ಇನ್ನೊಬ್ಬನ ಹತ್ರ 15 ರೂಪಾಯಿ ಇದೆ. ಇವರ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ನೀವು ಮಾಡಬೇಕಾದ ಕೆಲಸ ಫಸ್ಟ್ ಏನಂದರೆ, ಎಷ್ಟು ಎನ್ಗಳಿವೆ? ಎನ್ ಅಂದರೆ ಎಷ್ಟು ಜನ ಅವರು, ಅದು ಎನ್ಗಳು. n = 3 ಅಂತ ಕರಿತಾ ಬರ್ತೀನಿ. n = 3. ಈಗ ಸಿಗ್ಮಾ ಕಂಡುಹಿಡಿಬೇಕು. ಸಿಗ್ಮಾ ಅಂದರೆ ಸಮ್ಮನ್ನು ಕಂಡುಹಿಡಿಬೇಕು. ಸಮ್ಮನ್ನು ಕಂಡುಹಿಡಿಯೋದು ಹೆಂಗೆ ಅಂದರೆ 5 + 10 + 15 ಅಂತ ಕರೆದೆ. ಅಲ್ಲಿಗೆ 20 + 30 ಬಂತು. 30 ಬಂದಿದೆ. ಇದು 30 ಅನ್ನೋದು ಸಿಗ್ಮಾ. ಸಿಗ್ಮಾ ಅಂದರೆ ಸಮ್ ಅಂತ ಕರೆದೆ. ಈಗ ಸರಾಸರಿಯಿಂದಾಗ ನಾವು 3 ಜನಕ್ಕೂ ಹಂಚಬೇಕು. ಅದನ್ನು 3 ಜನಕ್ಕೂ ಈಕ್ವಲ್ಲಾಗಿ ಹಂಚೋದನ್ನೇ ನಾವು, ಈಕ್ವಲ್ಲಾಗಿ ಬರುತ್ತಲ್ಲ ಆ ಮೊತ್ತವನ್ನೇ ನಾವು ಆವರೇಜ್ ಅಂತ ಕರಿತಾ ಬರ್ತೀವಿ. ಈಗ ನಾನೇನು ಮಾಡ್ತೀನಿ, 30ರಿಂದ 3ರಿಂದ ಭಾಗಿಸ್ತಾ ಬರ್ತೀನಿ. 30ಅನ್ನು 3ರಿಂದ ಭಾಗಿಸ್ತೀನಿ. ಆಗ 10 ಬರ್ತದೆ. 10 ಅನ್ನೋದು ಆವರೇಜ್. ಒಮ್ಮೆ ಒಂದು ಪ್ರಶ್ನೆ ಕೇಳಿದ್ದ KPSCನಲ್ಲಿ, ಈಗ ಜ್ಞಾಪಕ ಬರ್ತಾ ಇದೆ. ಒಂದು ಗುಂಪಿನಲ್ಲಿ ಎಲ್ಲರ ಸರಾಸರಿಯು 10 ಇದೆ. ಹಾಗಾದರೆ ಆ ಗುಂಪಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಬಂದ. ಇನ್ನೊಮ್ಮೆ ಹೇಳ್ತೀನಿ ಕ್ವಶನ್ಸನ್ನು. ಒಂದು ಗುಂಪಿನ ಸರಾಸರಿಯು 10 ಇದೆ. ಆ ಗುಂಪಿನಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ? ಎಲ್ಲರಲ್ಲೂ ಕೂಡ 10 ಇದೆ. ಎರಡನೇದು, ಎಲ್ಲರಲ್ಲೂ 10 ಇದೆ, ಎಲ್ಲರಿಗೂ 10ಕ್ಕಿಂತ ಹೆಚ್ಚಾಗಿದೆ. ಮೂರನೇ ಆಪ್ಷನ್ ಬರ್ತಾನೆ, ಎಲ್ಲರಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ 10ಕ್ಕಿಂತ ಕಡಿಮೆ ಇದೆ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದ, ಕೆಲವರಲ್ಲಿ 10ಕ್ಕಿಂತ ಕಡಿಮೆ ಇದೆ, ಕೆಲವರಲ್ಲಿ 10ಕ್ಕಿಂತ ಜಾಸ್ತಿ ಇದೆ. ಈಗ ನೀವು ಗಮನಿಸಬೇಕು ಆ ಸ್ಟೇಟ್ಮೆಂಟನ್ನು. ಈಗ ಗೊತ್ತಾಗ್ತಾ ಇದೆ, ಈ 10 ಅನ್ನೋದು ಆವ್ರೇಜು. ಆವ್ರೇಜಾಗೆ 10ಕ್ಕಿಂತ ಕಡಿಮೆ ಇರೋರು ಇರ್ತಾರೆ, 10ಕ್ಕಿಂತ ಜಾಸ್ತಿ ಇರುತ್ತೆ. ಈ ತರಗತಿಯಲ್ಲಿ ಮಕ್ಕಳ ಶೇಕಡಾವಾರು 70% ತೆಗೆದವ್ರೆ, 70% ಮಕ್ಕಳು ತೆಗೆದವ್ರೆ ಅಂದರೆ 95 ತೆಗೆದಿರೋನು ಇದಾನಲ್ಲಿ, 35ರೂ ಇದ್ದಾನೆ. ಒಂದು ಗ್ರಾಮದ ಸರಾಸರಿ ಆದಾಯವು 10,000 ಅಂದರೆ 2 ಲಕ್ಷ ರೂಪಾಯಿ ಆದಾಯ ಬರೋನು ಇರ್ತಾನೆ, 1,000 ರೂಪಾಯಿ ಆದಾಯ ಬರೋನು ಇರ್ತಾನೆ. ಅಲ್ಲಿಗೆ ಅರ್ಥ ಆವ್ರೇಜ್ ಅಂದರೆ ಒಂದು ನಂಬರು ಎಲ್ಲರನ್ನೂ ಕೂಡ ಸಮಾನವಾಗಿ ರೆಪ್ರೆಸೆಂಟ್ ಮಾಡೋದು, ಪ್ರತಿನಿಧಿಸುವಂಥ ನಂಬರು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದು ಫಸ್ಟ್ ಆವರೇಜ್ ಅಂತ ಗೊತ್ತಿರಬೇಕು. ಆವರೇಜ್ ಅಂದರೆ
ಒಂದು ಗುಂಪಿಗೆ ಈಕ್ವಲ್ ಆಗಿ ಹಂಚೋದು. ಹೆಂಗೆ ಈಕ್ವಲ್ ಆಗಿ ಹಂಚೋದು? ಸಮ್ ಮಾಡಿ ಆ ನಂಬರ್ಸಿಂದ ಭಾಗಿಸಿದ್ರೆ ಬರುವಂಥದ್ದನ್ನು ನಾವು ಆವ್ರೇಜ್ ಅಂತ ಕರಿತಾ ಬರ್ತೀವಿ. ಈಗ ನಿಮ್ಗೆ ಇವೆರಡನ್ನು ನೋಡ್ಕೊಂಡು ಹೋದರೆ ಅರ್ಥ ಆಗ್ತಾ ಬರ್ತದೆ. ಆವ್ರೇಜ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಸಮ್ ಮಾಡಿ ನಂಬರ್ಸಿಂದ ಡಿವೈಡ್ ಮಾಡಿದ್ರೆ ಈಕ್ವಲ್ ಆಗಿ ಹಂಚ್ತಾ ಬರ್ತೀನಿ. ಈಗ ನನ್ನ ಹತ್ರ 100 ರೂಪಾಯಿ ಇದೆ, ನನ್ನ ಫ್ರೆಂಡ್ ಹತ್ರ 10 ರೂಪಾಯಿ ಇದೆ. ನಮ್ಮಿಬ್ಬರ ಸರಾಸರಿ ಏನು ಅಂದರೆ 55 ರೂಪಾಯಿ. ಸಾರ್ ನಿಮ್ಮ ಹತ್ರ 100 ರೂಪಾಯಿ ಇದ್ದಿದ್ದು 100 ರೂಪಾಯಿ ಇದೆ ನನ್ನ ಹತ್ರವಾ, ನನ್ನ ಫ್ರೆಂಡ್ ಹತ್ರ 10 ರೂಪಾಯಿ ಇರೋದು. ಈಗ ನಮ್ಮಿಬ್ಬರು ಸರಾಸರಿ ಎಷ್ಟು ಅಂದರೆ ನನ್ನ ಮೊತ್ತ ಇವನಿಗೆ ಹೋಗುತ್ತೆ. ಯಾಕೆ ಹೋಗುತ್ತೆ? ಒಂದು ಗುಂಪಲ್ಲಿ ಈಕ್ವಲ್ ಆಗಿ ಹಂಚೋದನ್ನೇ ನಾವು ಅವರೇಜ್ ಅಂತ ಕರಿತೀವಿ. ಸರ್ ಮಾಡೋದು ಹೆಂಗೆ? ಆಡ್ ಮಾಡಿದೆ, 110 ಬಂತು. 110 ಇಸ್ ಸಿಗ್ಮಾ, 110 ಸಿಗ್ಮಾ. ಇದನ್ನು ಏನು ಮಾಡಬೇಕು? ಅವರೇಜ್ ಕಂಡಿಡ್ಬೇಕಾದ್ರೆ ಎನ್ನಿಂದ ಭಾಗಿಸ್ಬೇಕಾಗಿದೆ ನಾನು. ಸಿಗ್ಮಾ ಎಕ್ಸ್ ಅಂತ. ಎಕ್ಸ್ ಅಂದರೆ ಎರಡು ಎಕ್ಸು, ಇವೆರಡು ಎಕ್ಸು ಎರಡು ಕೂಡಿದ್ದೀನಿ. ಸಿಗ್ಮಾ ಎಕ್ಸ್ ಬೈ ಎನ್ ಡಿವೈಡೆಡ್ ಬೈ 2 ಅಂತ ಮಾಡಿದೆ. ಸರ್ 2ನೇ ಯಾಕೆ ಹಾಕಿದ್ರಿ? ಇಲ್ಲಿ 3 ಹಾಕಿದ್ರೆ ಇಲ್ಲಿ 2 ಹಾಕಿದ್ರೆ ಯಾಕೆ ಅಂದರೆ 2 ಯಾಕೆ ಹಾಕಿದ್ರೆ ಇಲ್ಲಿ ಎಕ್ಸ್ಗಳು 2 ಓನ್ಲಿ, ಇಲ್ಲಿ ಎಕ್ಸ್ಗಳು 3 ಇದ್ದಾವೆ. 4 ಬರ್ಬೋದು, 5 ಬರ್ಬೋದು. ಈ ರೀತಿಯಲ್ಲಿ ಸಮಸ್ಯೆಗಳನ್ನು ಬಿಡಿಸ್ಬೇಕು. ಮೊದಲು ಆವ್ರೇಜ್ ಅಂದರೆ ಏನು ಅಂತ ಗೊತ್ತಿರಬೇಕು. ಒಂದು ಗುಂಪಲ್ಲಿರುವಂಥ ಎಲ್ಲ ಅಂಕೆಗಳನ್ನು ಕೂಡಿ ಆ ಮೊತ್ತವನ್ನು ಆ ನಂಬರ್ಸಿಂದ ಭಾಗಿಸಿದಾಗ ಎಲ್ರಿಗೂ ಈಕ್ವಲ್ ಬರೋದನ್ನೇ ಆವ್ರೇಜ್ ಅಂತ ಕರಿತಾ ಬರ್ತೀವಿ. ಆ ರೆಪ್ರೆಸೆಂಟ್ ಮಾಡೋ ನಂಬರನ್ನು ಆವ್ರೇಜ್ ಅಂತ ಕರಿತಾ ಬರ್ತೀವಿ. ಸರಾಸರಿ ಮಳೆ ಎಷ್ಟು ವಾರ್ಷಿಕವಾಗಿ ಅಂದರೆ ಜನವರಿದು ತಂತೀವಿ, ಫೆಬ್ರವರಿದು ಅಂತೀವಿ. ಒಟ್ಟು 12 ತಿಂಗಳದ್ದು ತಗೊಂಡು ಒಂದು ತಿಂಗಳಿಗೆ ಹೆಚ್ಚಾಗಿರ್ಬೋದು ಭಾಗಿಸ್ತಾರೆ. 12ರಿಂದ ಯಾಕೆ ಭಾಗಿಸ್ಬೇಕು ಅಂದರೆ ಒಟ್ಟು ಒಂದು ವರ್ಷದಲ್ಲಿಂದಾಗ 12ರಿಂದ ಭಾಗಿಸ್ಬೇಕಾಗ್ತದೆ. ವಾರದಲ್ಲಿ ಎಷ್ಟು ಇದಾಗ್ತಾ ಬಂತು ಅಂದರೆ ದುಡಿಮೆ ಆಯಿತು ಅಂದರೆ ಒಬ್ಬಂಗೆ ಒಂದು 500 ರೂಪಾಯಿ ಆಗಿರುತ್ತೆ, 300 ರೂಪಾಯಿ ಇರುತ್ತೆ, 200 ರೂಪಾಯಿ ಇರುತ್ತೆ. ಎಲ್ಲದನ್ನೂ ಕಲೆಕ್ಟ್ ಮಾಡ್ಕೊಂಡು 7ಇಂದ ಭಾಗಿಸ್ಬೇಕು. 7 ಯಾಕೆ ಅಂದರೆ ವಾರದಲ್ಲಿ 7 ಡೇಸ್ ಎಷ್ಟು ಸಂಖ್ಯೆ ಇರ್ತದೆ, ಎನ್ ಎಷ್ಟಿರ್ತದೆ ಅದರಿಂದ ಭಾಗಿಸ್ಬೇಕಾಗುತ್ತೆ. ಮೊತ್ತವನ್ನು ಎನ್ನಿಂದ ಭಾಗಿಸ್ಬೇಕಾಗುತ್ತೆ. ಮೊತ್ತವನ್ನು ಸಿಗ್ಮಾ ಎಕ್ಸ್ ಬೈ ಎನ್ ಅಂತ ಕರಿತೀವಿ. ದಟ್ ಇಸ್ ಆವ್ರೇಜ್ ಅಂತ. ಇದನ್ನು ಎಷ್ಟೋ ಸಾರಿ ನಮಗೆ ಅರ್ಥ ಆಗ್ದಲೇ ಇದು ಮಾಡ್ತಾ ಬರಲ್ಲ. ಮುಂದೆ ಬರ್ತಾ ಇದ್ದೀನಿ. ಇದು ಕೇಳ್ಬೋದಾ ಸಮಸ್ಯೆಗಳು ಯಾವ್ಯಾವುದು? ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PS ಅನ್ನೋದು ಕೇಳ್ಬೋದಾದ್ದು ಪ್ರಾಬ್ಲಮ್ಸ್ ಏನು? ಒಂದು ಎಕ್ಸಾಂಪಲ್ ಎತ್ಕೊತೀನಿ. 2, 4, 8, ಎಕ್ಸ್ 12 ಇವುಗಳ ಸರಾಸರಿಯು 10 ಇದೆ. ಇವುಗಳ ಸರಾಸರಿಯು 10 ಇದೆ. ಹಾಗಾದರೆ ಇನ್ನೂ ಒಂದು ಪಾಯಿಂಟ್ ಬೇಕಾದ್ರೆ ಹಾಕ್ಕೋಬೋದು, ಅದನ್ನು ಹಾಕ್ಬೇಕಾದ್ರೂ ಹಾಕ್ಕೋಬೋದು. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ಬೋದು. ಎಕ್ಸ್ನ ವ್ಯಾಲ್ಯೂ ಅಂದಾಗ ಇದಕ್ಕೆ ಯಾವುದೋ ಒಂದು ನಂಬರ್ ಇದ್ದೇ ಬೇಕು. ಇದೊಂದು ಪ್ರಾಬ್ಲಮ್ ಕೇಳ್ತಾ ಇದ್ದಾನೆ ಪದೇ ಪದೇ. ಅಲ್ಲಿಗೆ ಅರ್ಥ ಸರಾಸರಿ ಉಳಿದು ಸರಾಸರಿ 10 ಆಗಿದೆ. ಸರಾಸರಿ 10 ಅಂದರೆ ಇವೆಲ್ಲವಕ್ಕೂ ಕೂಡ ಒಬ್ಬೊಬ್ರಿಗೂ 10 ಕೊಡ್ಬೇಕು ನಾನು. ಸರ್ 2 ನನಗೆ ಒತ್ತು ಕೊಡಬೇಕಾ? ಗ್ಯಾರಂಟಿ. ನಾನು ಇಲ್ಲ ಹೇಳಿದ್ದೀನಿ, ನಾನು 110 ಅಂತಿದಾಗ ಇಬ್ಬರಿಗೂ 55 ಬರ್ತದೆ ಅಂದಾಗ ಈಕ್ವಲ್ ಆಗಿ ಹಂಚೋದು. ಈಗ ಗೊತ್ತಿಲ್ಲ ನಿಮಗೆ, ಎಲ್ರಿಗೂ 10 ಐತೆ ಅಂತ ತಿಳ್ಕೊಂಡಿದ್ವಿ. ಈ ನಂಬರು 12ಕ್ಕಿಂತ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಗೊತ್ತಿಲ್ಲ ನಮಗೆ. ಎಕ್ಸ್ದು ಆರ್ಡ್ರಿಗೆ ಬರಬೇಕು ಅನ್ನೋಂಗೇನಿಲ್ಲ. ಈಗ ಬರ್ತೀನಿ ನನಗೆ. ಇದು ಕಂಡುಹಿಡಿಯೋದು ಹೆಂಗೆ ಸರ್ ಅಂದರೆ 10, 1, 2, 3, 4, 5, 6 ಅಂದಾಗ n = 6 ಅಂತ. n = 6 ಅಂದಾಗ 6 ಜನಕ್ಕಿದೆ. ಪ್ರತಿಯೊಬ್ಬರಿಗೂ ಎಷ್ಟದು? ದಟ್ಸ್ ಆವ್ರೇಜ್ ಎಷ್ಟು ಬಂದಿದೆ ಅಂದರೆ ಆವ್ರೇಜ್ ಅನ್ನೋದು 10 ಆಗಿದೆ. ಅಲ್ಲಿಗೆ ಈಗ ಫಸ್ಟ್ ಸಮ್ ಕಂಡು ಹಿಡ್ಕೊಂಬಿಡೋಣ. ಸಮ್ ಅಂದರೆ ಸಮ್ ಈಸ್ ನಥಿಂಗ್ ಬಟ್ ಸಿಗ್ಮಾ. ಸಮ್ ಹೆಂಗೆ ಕಂಡು ಹಿಡಿದು 6 × 10 ದಟ್ ಇಸ್ 60, 60. ಈಗ 60 ಬರಬೇಕಲ್ಲ. ಈಗ ತೋರಿಸ್ತಾ ಬರ್ತೀನಿ ನಾನೀಗ. ಇವೆಲ್ಲವೂ ಸೇರಿಸಿರೋ 60 ಬರಬೇಕು. ಸರ್ ಹೆಂಗೆ ಕಂಡು ಹಿಡಿಯೋದು ನಾವೀಗ ನೋಡ್ತಾ ಬರ್ತೀನಿ ನಾನೀಗ. ಆಡ್ ಮಾಡೋಣ. 2 + 4 + 8 + x + 12 + 14 ದಟ್ ಈಸ್ ಈಕ್ವಲ್ ಟು. ಈಗ ಇದು ನಾನು ಈ ಕಡೆಗೆ ಹಾಕ್ಕೊತಾ ಇದ್ದೀನಿ. ಇದು ಕಡ್ಡಾಯವಾಗಿ 60 ಬರಲೇಬೇಕು. ಯಾಕೆ 60 ಬರಬೇಕು? ಎಲ್ಲರ ಸರಾಸರಿ 10 ಅಂದಮೇಲೆ 6 × 10. 6 ಯಾವುದು ಅಂತ ಕೇಳಬೇಡಿ ನೀವು. 6 ಅಂದ್ರೆ ಗೊತ್ತಾಗಿದೆ. ಅವುಗಳ ಒಟ್ಟು ಮೊತ್ತ 60 ಬರಲೇಬೇಕು. ಎಲ್ರಿಗೂ ಹಂಚ್ಬೇಕಾರೆ ನಾವು 60 ಇರಲೇಬೇಕು. 10 ಹಂಚ್ಬೇಕಾರೆ ಇವನ ಹತ್ರ ಕಿತ್ಕೊಂಡು ಇವನಿಗೆ ಹಾಕಿದ್ದೀವಿ, ಇವನ ಕಿತ್ಕೊಂಡು ಇವನು ಹಾಕಿದ್ದೀವಿ. ಇದು 12ಕ್ಕೂ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಆರ್ಡ್ರಿಗೆ ಬರ್ದವ್ರೆ ಅಂತ ನೀವು ಅಂದ್ಕೋಬೋದು. 8 ಆದಮೇಲೆ 10 ಬರ್ತದೆ ಅಂತವ. ನಾನು ಬೇಕಂತಲೇ ಹಾಕಿದ್ದೀನಿ ಅದನ್ನು. ಈಗ ನೋಡ್ತಾ ಬರೋಣ. 2, 4, 6, 8, 6, 14, 14, 12, 14, 26, 14. ಸುಮಾರು ಜನ ಪಾಪ ಅರ್ಥ ಆಗಲ್ಲ, ಡೈರೆಕ್ಟಾಗಿ ಇದು ಮಾಡ್ತಾ ಬಂದರೆ 30, 40 ಆಯಿತು. ಈಗ 40 + x = 60. ಇನ್ನೊಂದು 2 ಹೇಳ್ತಿದ್ದೀನಿ. ಎಲ್ಲವನ್ನೂ ಕೂಡಿದ್ದೀನಿ, ಇದ್ರಾಗ ಎಕ್ಸ್ ಮಾತ್ರ ಬಿಟ್ಟಿದ್ದೀನಿ. ಇವುಗಳ ಮೊತ್ತ ಎಷ್ಟಾಗುತ್ತೆ ಅಂತ ಗೊತ್ತಿದೆ ನಿಮಗೆ? 60 ಆಗುತ್ತೆ. ಈಗ ನನಗೆ
ಎಕ್ಸ್ ವ್ಯಾಲ್ಯೂ ಬಹುಪಾಲು ಗೊತ್ತಾಗೈತೆ ಅಂದ್ಕೊಂಡಿದ್ದೀನಿ. ಈಗ ಎಕ್ಸ್ ಇಸ್ ಈಕ್ವಲ್ ಟು 40 ಆ ಕಡೆಗೆ ಇರ್ತೀನಿ. 60 - 40 ಎಕ್ಸ್ ಇಸ್ ಈಕ್ವಲ್ ಟು 20. ಅಲ್ಲಿಗೆ ಅರ್ಥ ಇಲ್ಲಿಗೆ ಏನು ಬರಬೇಕು ಅಂದರೆ ಇದು 20 ಬರಲೇಬೇಕು. ಎಕ್ಸ್ನ ಮೌಲ್ಯ 20 ಆಗುತ್ತದೆ. ಈಗ ಬೇಕಾದ್ರೆ ಕೊಡ್ರಿ, ಅದು ಸಮ್ಮು 60 ಸಮ್ ಆಗ್ತಿದ್ದಂಗೆ ಇದ್ರ ಒಟ್ಟು ಮೊತ್ತ 60 ಆಗ್ತಿದ್ದಂಗೆ 60ನ್ನು 6 ಜನಕ್ಕೂ ಹಂಚಿದ್ರೆ ಈಚ್ 20. ಎಲ್ರಿಗೂ ಈಕ್ವಲ್ ಆಗಿ ಕೊಡ್ತೀವಲ್ಲ, ಅದು ಆವ್ರೇಜು. ಒಟ್ಟು ಮೊತ್ತವನ್ನು ಎನ್ನಿಂದ ಭಾಗಿಸ್ಬೇಕು. ಮುಂದಿನ ಪ್ರಾಬ್ಲಮ್ಗಳು ಅರ್ಥ ಆಗಬೇಕು ಅಂದರೆ ಈ ಫೌಂಡೇಶನ್ಸ್ ಅರ್ಥ ಆಗಿರಲೇಬೇಕು. ಇದೊಂದು ಟೈಪ್ ಪ್ರಾಬ್ಲಮ್ಸು. ಹಾಗಾದರೆ ಈ ಟೈಪ್ ಆಯ್ತಲ್ಲ ಸರ್, ಇನ್ನೇನೇನು ಕೇಳ್ಬೋದು ಮುಂದೆ? ಬೇರೆ ಪ್ರಾಬ್ಲಮ್ ಬಿಡಿಸೋಣ, ನಿಮ್ಮ ಎಕ್ಸಾಮ್ಸಲ್ಲಿ ಬಂದಿರುವ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಇನ್ನೇನು ಬರ್ಬೋದು. ಹಾಗಾದ್ರೆ ಬರೋಣ ಮುಂದಕ್ಕೆ. ಎರಡನೇ ಪ್ರಾಬ್ಲಮ್ ಬರ್ತಾ ಇದ್ದೀನಿ, ಇನ್ನೊಂದು ಪ್ರಾಬ್ಲಮ್ ಎತ್ಕೊತಾ ಇದ್ದೀನಿ. ಏನು, ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳಿದ್ದಾರೆ. 20 ವಿದ್ಯಾರ್ಥಿಗಳಿದ್ದಾರೆ ಆ ಕ್ಲಾಸಲ್ಲಿ. ಇದು ಸುಮಾರು ಸಾರಿ ರಿಪೀಟ್ ಆಗಿದೆ ಕ್ವಶನ್ಸ್ಗಳು ಈ ಥರದವು. 20 ವಿದ್ಯಾರ್ಥಿಗಳು, ಅವರ ಸರಾಸರಿ ತೂಕವು 12 kg ಇದೆ. ಅವ್ರ ವೆಯ್ಟು 12 kg. ಏನಿದು ಸರಾಸರಿ ತೂಕ? ಅಲ್ಲಿಗೆ ಅರ್ಥ ನಿಮಗೆ ಗೊತ್ತಿರಲಿ, ಇಲ್ಲಿ 12 kg ಅಂತ ಹೇಳಿದೀವಲ್ಲ, 50 kg ಅವನೇ, 8 kg ಇರ್ಬೋದು ಬೇಕಾರೆ. ಆವ್ರೇಜ್ ಅನ್ನೋದು ಕೆಳಗಡೆ ಮತ್ತು ಮೇಲ್ಗಡೆ ಎರಡವನ್ನು ಕೂಡ ಸಮ ಮಾಡೋದು ಆವ್ರೇಜ್, ಈಕ್ವಲ್ ಆಗಿ ಹಂಚೋದು ಆವ್ರೇಜ್. ಈಗ ನೋಡೋಣ, 12 kg ಇದೆ. ಶಿಕ್ಷಕರ ತೂಕವನ್ನು ಸೇರಿಸಿದಾಗ, ಒಬ್ಬರ ಶಿಕ್ಷಕರ ತೂಕವನ್ನು ಸೇರಿಸಿದಾಗ ಅವರ ಸರಾಸರಿ ತೂಕವು 14 kg ಆಗುತ್ತೆ. ಅಥವಾ 2 kg ಹೆಚ್ಚುತ್ತದೆ ಅಂತ ಹೇಳ್ತಾನೆ. ಅವ್ರ ಸರಾಸರಿ ತೂಕ 2 kg ಹೆಚ್ಚಾಗುತ್ತೆ. 2 kg ಹೆಚ್ಚಾಯಿತು ಅಂದರೆ ಇಟ್ ಬಿಕಮ್ 14 kg ಆಯಿತು. 2 kg ಹೆಚ್ಚಾಯ್ತು ಅಂದರೆ ನಿಮ್ಗೆ 14 ಅಂತ ಹೆಂಗೆ ಗೊತ್ತಾಯ್ತು ಸರ್? 2 ಆಗೈತೆ ಅಂದರೆ ಮೂಲತಃ 12 ಇತ್ತಲ್ಲ, ಅದಕ್ಕೆ 2 ಜಾಸ್ತಿ ಆಗೈತೆ, 14 kg ಆಯಿತು. ಹಾಗಾದರೆ ಶಿಕ್ಷಕರ ತೂಕ ಎಷ್ಟು ಅಂತ ಕೇಳ್ತಾನೆ. ಶಿಕ್ಷಕರ ತೂಕ ಎಷ್ಟು? ಇದು ತೂಕ ಎಷ್ಟಿದೆ ಅಂತ ಗೊತ್ತಿಲ್ಲ. ಇದು ಈಗ ಸರಾಸರಿ ಮಾತ್ರ ಎಷ್ಟಾಗಿದೆ? ಇದು ಸರಾಸರಿ ಯಾವಾಗ ಟೀಚರ್ ಸೇರಿಸಿದಾಗ ಸರಾಸರಿ ಆಯಿತು. ಕ್ವಶನ್ಸ್ ಓದ್ತೀನಿ ಇನ್ನೊಂದು ರೌಂಡು, ನೀವು ಬೇಕಾದ್ರೆ ಬರ್ಕೋಬೋದು. ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳ ಸರಾಸರಿ ತೂಕವು 12 kg ಇದೆ. ಶಿಕ್ಷಕರ ತೂಕವನ್ನು ಸೇರಿಸಿದಾಗ 2 kg ಹೆಚ್ಚಾಗುತ್ತದೆ. ಹಾಗಾದರೆ ಶಿಕ್ಷಕರ ತೂಕವೆಷ್ಟು? ಇದನ್ನು 2 ಮೆಥಡಲ್ಲಿ ಮಾಡ್ತೀನಿ ನಾನೀಗ. ಏನದು 2 ಮೆಥಡು? ಫಸ್ಟ್ ಒಂದು ಮೆಥಡ್ ಬರೋಣ. ಫಸ್ಟ್ ಮೆಥಡಲ್ಲಿ ಮಾತಾಡ್ತಾ ಬರೋಣ. ಏನದು? ಡೈರೆಕ್ಟ್ ಮಾಡಿಬಿಡ್ತೀನಿ. 20 ಇಂಟು 12 ಮೊತ್ತ ಕಂಡುಹಿಡಿತಾ ಇದ್ದೀನಿ. ಅಲ್ಲಿಗೆ 20 ಇಂಟು 12 24, 240 kg ತೂಕ ಇತ್ತು. ಏನಿದು? ಎಲ್ಲ ಮಕ್ಕಳನ್ನು ತೂಕ ಸೇರಿಸಿದ್ರೆ 240 ಬರ್ತದೆ. ಈಗ ನಾನು ಇಲ್ಲೊಂದು ಸೂಕ್ಷ್ಮ ಗಮನಿಸಲೇಬೇಕು ನೀವೀಗ. ಏನದು? 21 ಸರ್, 21 ಯಾಕೆ ಹಾಕ್ಕೊಂಡ್ರಿ? ಈಗ 21 ಯಾಕೆ ಹಾಕ್ಕೊಂಡ್ರಿ ಅಂದರೆ ಟೀಚರ್ ಸೇರಿದ್ದಾರೆ ಇಲ್ಲಿ. ಈಗ ಇಂಟು 14 ಹಾಕ್ತೀನಿ. 14 ಯಾಕೆ ಹಾಕಿದ್ರಿ ಅಂದರೆ ಸರ್ ಅಫ್ಕೋರ್ಸ್ 1 kg ಹೆಚ್ಚಾಗುತ್ತೆ ಅಂದರೆ ಏನು ಹಾಕೊಂಡಿರಿ? 13 ಹಾಕೊಂಡಿವಿ. 21 ಹಾಕ್ಲೇಬೇಕಾಗಿತ್ತು ನಾನು. ಒಬ್ಬರನ್ನ ಆಡ್ ಮಾಡಬೇಕು. ಈಗ ಒಟ್ಟು ಮೊತ್ತ ಕಂಡು ಹಿಡ್ಕೋಬೇಕೀಗ. 14 1 14, 14ಕ್ಕೆ 4 1, 14 28 1 29. ಡಿಫ್ರೆನ್ಸ್ ನೋಡೋಣ. ಹೆಚ್ಚದ್ರಿಂದ ಕಡಿಮೆ ಕಡೆಯೇನು. ಇದು kg, ಇದರಾಗೆ ಮೇಷ್ಟ್ರು ತೂಕನೂ ಇದೆ. ಆ ಎಕ್ಸ್ಟ್ರಾ ತೂಕ ಬರ್ತದಲ್ಲ, ಅದೇ ಮೇಷ್ಟ್ರು ತೂಕ. 54 kg. ಯಾರ್ದು 54 kg ಡಿಫ್ರೆನ್ಸು? ಆ ವ್ಯತ್ಯಾಸದ ತೂಕವೇ ಶಿಕ್ಷಕರ ತೂಕ. ಇದಕ್ಕೆ ಶಾರ್ಟ್ಕಟ್ ಮೆಥಡು ಇದೆ, ನೋಡಿಬಿಡೋಣ ಶಾರ್ಟ್ಕಟ್ ಮೆಥಡನ್ನು. ನಂತರದ ಸರಾಸರಿ ಪ್ಲಸ್ ಮೂಲ ಸಂಖ್ಯೆ ಇಂಟು ವ್ಯತ್ಯಾಸ. ಈ ಸೂತ್ರ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ನಾನು ಇವು ಆಲ್ರೆಡಿ ಮಾಡಿದ್ದೀನಿ. ಟೀಚರ್ ತೂಕ ಎಷ್ಟು? 54 kg. 54 kg ಏನದು? ಮಕ್ಕಳ ತೂಕಕ್ಕೆ ಟೀಚರ್ ತೂಕ ಸೇರಿಸಿದಾಗ 294 ಆಗಿದೆ. ಮಕ್ಕಳದು ಮೂಲ 240 ಪ್ಲಸ್ 54 ಟೀಚರ್ಸ್. ಇದು ಬರೋಣ. ಇದು ನೀವು ಬಾಯ್ನಲ್ಲಿ ಮಾಡ್ಬೋದು. ಈಗ ಹೆಂಗೆ? ನಂತರದ ಸರಾಸರಿ ಎಷ್ಟು? ನಂತರದ ಸರಾಸರಿ ಅಂದರೆ ಇಟ್ ಇಸ್ 14 ಸರ್. ನಂತರ ಸರಾಸರಿ ಮೇಷ್ಟು ಸೇರಿಸಿದಾಗ ನಂತರ ಸರಾಸರಿ. ಇದು ಮೂಲ ಸಂಖ್ಯೆ ಯಾವುದು ಅಂತಂದರೆ 20 ಇಂಟು ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2. ನಮ್ಮಲ್ಲಿ ಬೋಡಮಸ್ ಅಂತ ಕರಿತಾ ಬರ್ತೀವಿ. ಮ್ಯಾಥಮೆಟಿಕ್ಸಲ್ಲಿ
ಬ್ರಾಕೆಟ್ ತೆಗಿಬೇಕು, ಆಫ್ ಮಾಡಬೇಕು, ಡಿವಿಷನ್ನು, ಮಲ್ಟಿಪ್ಲಿಕೇಷನ್ನು, ಅಡಿಷನ್ನು, ಸಬ್ಸ್ಟ್ರಾಕ್ಷನ್ಸ್ ಈ ಮ್ಯಾನರಾಗಿ ಹೋಗ್ಬೇಕು. ಇದನ್ನ 14 + 20 ಕೂಡಿಬಿಟ್ಟಿರ, ಕೂಡಬಾರ್ದು. ಯಾಕೆ ಕೂಡಬಾರ್ದು ಅಂದರೆ ಇದ್ರಾಗೆ ಗಣಿತದಲ್ಲಿ ಮಲ್ಟಿಪ್ಲಿಕೇಷನ್ ಮಾಡಬೇಕು ಅಡಿಷನ್ಗಿನ ಮೊದಲು. 40 ಪ್ಲಸ್ 14 ದಟ್ ಈಸ್ ಈಕ್ವಲ್ ಟು 54. ಆನ್ಸರ್ ಇಸ್ ಸೇಮ್. ಹೇಳ್ತೀನಿ ಸೂತ್ರನ. ನಂತರದ ಸಂಖ್ಯೆ, ನಂತರದ ಸರಾಸರಿ ಪ್ಲಸ್ ಮೂಲ ಸಂಖ್ಯೆ ಇಂಟು ವ್ಯತ್ಯಾಸ. ಯಾವುದಾರ ಹೇಳ್ಕೊಳ್ಳಿ. ಈಗ ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಆ 40 ವಿದ್ಯಾರ್ಥಿಗಳ ಸರಾಸರಿ ತೂಕವು 20 kg ಇದೆ. ಶಿಕ್ಷಕರ ತೂಕವನ್ನು ಸೇರಿಸಿದಾಗ 2 kg ಹೆಚ್ಚಾಗುತ್ತದೆ. 20 ಇದ್ದಿದ್ದು 22 ಆಗುತ್ತೆ. ನಂತರ ಸರಾಸರಿ ಮೂಲ ಸಂಖ್ಯೆ 40 ಇಂಟು 2. ಇಲ್ಲಿ ಏನು ಮಾಡ್ಬೋದು? ಇದು ಶಾರ್ಟ್ಕಟ್ಟ ಬಿಡಿಸುವಂಥ ಸೂತ್ರ. ಇದು ಬ್ಯಾಡ್ವಾ? ಈ ಥರ ಮಾಡಿ. ಇಲ್ವಾ? ಬಂತ ಫಾರ್ಮುಲಾ ಹಾಕ್ಕೊಳ್ಳಿ. ಫಾರ್ಮುಲಾ ಕರೆಕ್ಟಾಗಿ ಐತೆ ಅಂತ ನಾನು ಪ್ರೂವ್ ಮಾಡೋಕ್ಕೆ ಕಂಪ್ಯಾರಿಷನ್ ಮಾಡಿದ್ದೀನಿ. ಹಿಂಗೆ ಟ್ಯಾಲಿ ಮಾಡಿದಾಗ ನಿಮ್ಗೆ ಈಸಿ ಆಗ್ತದೆ. ಓ ಪಕ್ಕ ಇದೆ ಇದು ಪ್ರಾಬ್ಲಮ್ಮು. ಸೂತ್ರ ಕರೆಕ್ಟಾಗಿ ಐತೆ ಅಂತ ನಿಮಗೆ ನಂಬಿಸ್ಬೇಕಾದ್ರೆ ನಾನು ಇದನ್ನು ಮಾಡಲೇಬೇಕಾಗಿತ್ತು. ನಾನು 54 ಬಂದಿರೋದು ನಿಮಗೆ ಕನ್ಫರ್ಮ್ ಆಯ್ತು. ಎಸ್, ಇಲ್ಲ 54 ಬಂದೈತೆ, ಈ ಸೂತ್ರ ಹಾಕ್ಕೊಂಡ್ರೆ 54 ಬರ್ತದೆ ಅಂದಮೇಲೆ ಕನ್ಫರ್ಮ್. ಇದು ಮಾಡ್ತೀನಿ ನಾನು. ಇದು ಸರಳವಾಗಿ ಬಿಡಿಸುವಂಥ ವಿಧಾನ, ಸರಳ ವಿಧಾನ. ಇನ್ನು ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಳ್ಳಿ, ಈ ಫಾರ್ಮುಲಾನ ಅಪ್ಲೈ ಆಗ್ತದೆ. ಆವ್ರೇಜ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾ ಇಟ್ಕೊಂಡ್ರೆ ಸಾಕು. ನಂತರದ ಸರಾಸರಿ ಪ್ಲಸ್ ಮೂಲ ಸಂಖ್ಯೆ ಇಂಟು, ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ನಂತರದ ಸರಾಸರಿ ಅಂದರೆ ಮೇಷ್ಟ್ರು ತೂಕ ಸೇರಿದ ಮೇಲೆ ಬಂದಂಥ ಆವ್ರೇಜು ಮತ್ತಲ್ಲ. ಮೂಲ ಸಂಖ್ಯೆ ಅಂದರೆ ಒರಿಜಿನಲ್ ಸ್ಟೂಡೆಂಟ್ಸು, ಅವನಿನ್ನೂ ಆಡಾಗಿಲ್ಲ ಮೇಷ್ಟ್ರು, ಇಂಟು ವ್ಯತ್ಯಾಸ ಅಂದರೆ ಡಿಫ್ರೆನ್ಸ್ ಇನ್ ದ ಆವ್ರೇಜ್. ವ್ಯತ್ಯಾಸ ಸರಾಸರಿನಲ್ಲಿ ವ್ಯತ್ಯಾಸ. ಬೇಕಾದ್ರೆ ಇನ್ನೂ ಪರ್ಟಿಕ್ಯುಲರ್ ಬರ್ಕೋಬೇಕು ಅಂದರೆ ಯಾವುದ್ರಾಗ ವ್ಯತ್ಯಾಸ? ಅದು ಸರಾಸರಿನಲ್ಲಿ ಆದಂಥ ವ್ಯತ್ಯಾಸ, ಸರಾಸರಿ ವ್ಯತ್ಯಾಸ. ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೂ ಏನು ಕೇಳ್ಬೋದು ಅವನು? ಏನಾರ ಬೇರೆ ಸರಾಸರಿನಲ್ಲಿ ಇನ್ನೂ ಯಾವ್ದಾರ ಬೇರೆ ಟೈಪ್ ಇದೆಯಾ? ಎಸ್ ಇದೆ, ನೋಡೋಣ. ಒಂದು ವಾಹನವು, ಇಲ್ಲಿ ವೇಗಕ್ಕೆ ಸಂಬಂಧಪಟ್ಟಂತೆ ಆವ್ರೇಜ್ ಕೇಳ್ತಾನೆ. ಒಂದು ವಾಹನವು ಎ ಇಂದ ಹೊಡ್ತಾ ಇದೆ, ಬಿಗೆ ಹೋಗುತ್ತೆ. ಎ ಬಿಂದುವಿಂದ ಬಿಗೆ ಹೋಗುತ್ತೆ. ಬಿಗೆ ಹೋಗ್ಬೇಕಾದ್ರೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ, km/h. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್, ಇದು ಎಕ್ಸಾಮ್ಸಲ್ಲಿ ತುಂಬ ಸಾರಿ ಕೇಳಿದ್ದಾನೆ, ನೋಡ್ಕೋಬೇಕು. ಮತ್ತೆ ಬಿ ಇಂದ ಎಗೆ ವಾಪಸ್ ಬರ್ತಾ ಇದ್ದಾನೆ. ವಾಪಸ್ ಬರ್ಬೇಕಾದ್ರೆ 60 km/h ಹಂಗೆ ಬರ್ತಾನೆ. ಅವ್ನು ಕೇಳೋ ಕ್ವಶನ್ ಏನಂದರೆ, ಒಂದು ವಾಹನವು ಎ ಇಂದ ಬಿಗೆ, ಅಥವಾ ವ್ಯಕ್ತಿಯು ಎ ಇಂದ ಬಿಗೆ ಗಂಟೆಗೆ 40 ಕಿಲೋಮೀಟರ್ ಹೋಗಿ ರೀಚ್ ಆಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಅದೇ ಸೇಮ್ ಡಿಸ್ಟೆನ್ಸ್ ಇಸ್ ಸೇಮ್, ಡಿಸ್ಟೆನ್ಸು ಸೇಮ್ ಇದೆ, ವ್ಯತ್ಯಾಸ ಇಲ್ಲ. ಯಾಕೆ ಡಿಸ್ಟೆನ್ಸ್ ಇದೆ? ಎ ಇಂದ ಬೇಗ ಎಷ್ಟಿದೆಯೋ ಬಿ ಇಂದ ಹೇಗೋ ಅಷ್ಟೇ ಇರ್ತದೆ. ಈಗ ಆವ್ರೇಜ್ ಎಷ್ಟು ಅಂದರೆ ಫಸ್ಟ್ ಆಪ್ಷನ್ ಈಸ್ 50 km/h. ಇದು ಮೊದಲ ಆಪ್ಷನ್ನು. ಎಲ್ಲರೂ ಕೂಡ, ಈವನ್ ಸೈನ್ಸ್ ಗ್ರ್ಯಾಜುಯೇಟ್ಸ್ ಕೂಡ ಇದಕ್ಕೆ ಬೀಳೋದು. ಯಾಕೆ ಬಿಡ್ತವೆ ಅಂದರೆ ಅವ್ರು ಮಾಡ್ಕೊಂಬಂದಿರ್ತಾರೆ 40 + 60 ಡಿವೈಡೆಡ್ ಬೈ 100 ಆಯ್ತು. 100/2 ಅಂದಾಗ ಆವ್ರೇಜ್ ಈಸ್ 15. ಸರ್ ನೀವು ಹೇಳ್ಕೊಟ್ರಿ ಏನಂತ, 2ರ ಮೊತ್ತವನ್ನು ಕೂಡಿ ಎಕ್ಸಿಂದ ಭಾಗಿಸ್ಬೇಕು ಅಂತ ಹೇಳಿದ್ರಿ. ಬಟ್ ಇನ್ ದ ಕೇಸ್ ಆಫ್ ಎ ಆವ್ರೇಜ್ ಸ್ಪೀಡಲ್ಲಿ ಮಾತ್ರ ಇದು ಅಪ್ಲೈ ಆಗಲ್ಲ. ಇದು ಮಾತ್ರ ಅಪ್ಲೈ ಆಗಲ್ಲ. ಇದು ಹಂಗಾರೆ ಫಾರ್ಮುಲಾ ಬೇರೆ ಆಗ್ತದೆ. ಸರ್ ಹಾಗಾದ್ರೆ ಇದು ಬರಲ್ವಾ? ಇದು ಬರಲ್ಲ. ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾನೆ, 46 km/h. ಮೂರನೇದು 48 km/h. 48 km. ಫೋರ್ತ್ ಬನ್ನು 47 km/h. ಈಗ ನಿಮಗೆ ಎಕ್ಸಾಮ್ ಕಟ್ತಾರಲ್ಲ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಫಸ್ಟ್ ಆಪ್ಷನ್ಗೆ ಹಾಕಿ ಬಂದಿರ್ತಾರೆ. ಯಾಕೆ ಅಂದರೆ 2/2 40 + 60 ಡಿವೈಡೆಡ್ ಬೈ 2 ಅಂದಾಗ 15 ಬರುತ್ತೆ. ಆಗ್ತಾರೆ. ಎಕ್ಸಾಮಿಂದ ಆಚೆ ಬಂದಾಗ ಗೊತ್ತಾಗ್ತದೆ ಅಲ್ವಾ? ಹಾಗಾದ್ರೆ ಏನು ಮಾಡಬೇಕು? ಈ ಆವ್ರೇಜನ್ನು ಕಂಡುಹಿಡಿಬೇಕಾದ್ರೆ 2ab ಡಿವೈಡೆಡ್ ಬೈ a + b ಇಸ್ ಅ ಫಾರ್ಮುಲಾ. ಸಾಮಾನ್ಯವಾಗಿ ಆವ್ರೇಜ್ ಕಂಡುಹಿಡಿಬೇಕಾದ್ರೆ ಸಮ್ ಮಾಡಿ ಎನ್ನಿಂದ ಭಾಗಿಸೋದು ಆವ್ರೇಜ್. ಬಟ್ ಆವ್ರೇಜ್ ಸ್ಪೀಡ್ ಕಂಡುಹಿಡಿಬೇಕಾದ್ರೆ ಮಾತ್ರ ಈ ಥರ ಮಾಡಬೇಕು. 2 ಯಾವುದು? 2 ನಂಬರು. ಎ ಒನ್ ಇಸ್ ಎ, ಅನದರ್ ಒನ್ ಇಸ್ ಬಿ. ಒನ್ ಇಸ್ ಎ, ಅನದರ್ ಒನ್ ಇಸ್ ಎರಡು ಕೊಟ್ಟವನೇ ಅಂದಮೇಲೆ ಎ ಮತ್ತು ಬಿ ಇದ್ದೇ ಇರ್ತವೆ. ಮುಂದೆ ನೋಡೋಣ ಪ್ರಾಬ್ಲಮ್ಸ್ ನಿಮ್ಗೆ ಹಾಕಿರೋವನೇ. ಎ ಮತ್ತು ಬಿ ಇದೆ ಅಂದಮೇಲೆ ಫಸ್ಟ್ ನೋಡ್ಬೇಡೋಣ. 2 × 40 × 60 ಡಿವೈಡೆಡ್ ಬೈ 100. 100 ಹೆಂಗೆ ಅಂತ ಕೇಳಬೇಡಿ. 40 ಮತ್ತು 60 ಸೇರೈತಿ, 100 ಆಯಿತು. ಈಗ ಹೊಡಿತೀನಿ ನಾನೀಗ.
64 24 24 ಎಳ್ಳ 48 ಕಿಲೋಮೀಟರ್ ಪರ್ ಅವರ್. ಆನ್ಸರ್ ಈಸ್ 48. 46 ಅಲ್ಲ, 48. ಆನ್ಸರ್ ಈಸ್ 48. 48 ಬಂದಿದೆ ನೋಡಿ. 48 ಏನು ಮಾಡ್ತಾನಿನ್ನ ಮುಂದಕ್ಕೆ ಏನು ಮಾಡ್ಬೋದು? ಮೇ ಬಿ ಚೇಂಜ್ ದ ಡೇಟಾ. 20 ಮತ್ತು 30, 20 30 ಸರಾಸರಿ 25 ಅಂದ್ಕೊಂಡ್ಬಿಡ್ತೀವಿ, 24 ಬರ್ತದೆ. ಇಲ್ಲೆಷ್ಟು ಬಂದಿದೆ ಆನ್ಸರು? ಇಲ್ಲೆಷ್ಟು ಬಂದಿದೆ ಅಂದರೆ ಆನ್ಸರ್ ಈಸ್ 48. ಡಾಟಾ ಚೇಂಜ್ ಮಾಡ್ತಾನೆ ಅಷ್ಟೇ. 40 80 ಕೊಟ್ಟರೆ 70, 40 80 ಕೊಡ್ಬೋದು, 60 80 ಕೊಡ್ಬೋದು, 70 ಅಲ್ಲಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಎರಡನ್ನು ಸೇರಿಸಿ ಭಾಗ ಮಾಡ್ತೀವಿ. ಈ ಟೈಮಲ್ಲಿ ಮಾತ್ರ ಸರಾಸರಿ ವೇಗವನ್ನು ಕಂಡುಹಿಡಿಬೇಕಾದ್ರೆ 2ab ಡಿವೈಡೆಡ್ ಬೈ a+b. ಇದು ರಿಪೀಟೆಡ್ ಕ್ವಶನ್ಸು, ನೋಡ್ಕೋಬೇಕು. ನಿಮ್ಮ ಎಕ್ಸಾಮ್ಸಲ್ಲೂ ತೆಗೆದಿದ್ದಾನೆ, ನೋಡೋಣ ಪ್ರಾಬ್ಲಮ್ಸನ್ನು. ಮುಂದೆ ಬರೋಣ. ಈ ಥರದವೇ ಎಲ್ಲ ಆವ್ರೇಜ್ಗಳನ್ನು ನೋಡ್ಬೋದು. ಅಥವಾ ಅನಾಲಿಸಿಸ್ ಟೈಪಲ್ಲಿ ಕೊಟ್ಟಿದ್ದಾನೆ ಕ್ವಶನ್ಸನ್ನು. ಈ ಒಂದು ಡೇಟನ್ನು ಕೊಟ್ಟಿಲ್ಲ, ಫುಲ್ ಕೊಟ್ಟಾನೆ. ಒಂದು ತರಗತಿಯಲ್ಲಿ ಲೆಕ್ಕ ಮಾಡೋಂಗೆ ಇಲ್ಲ, ಬರೀ ಆಯ್ಕೆ ಇದು ಮಾಡಬೇಕು. ಏನದು ಸರ್, ಯಾವ ಟೈಪ್ ಕೊಟ್ಟಿದ್ದಾನೆ ಅದನ್ನು ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನೀಗ. ಒಂದು ತರಗತಿನಲ್ಲಿ ಮಕ್ಕಳು 8 kg ಇದ್ದಾವೆ ಅಂದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ತರಗತಿಯಲ್ಲಿರುವ ಎಲ್ಲ ಮಕ್ಕಳು 8 kg, ತರಗತಿಯಲ್ಲಿ ಎಲ್ಲವೂ ಮಕ್ಕಳು ಕೂಡ 8ಕ್ಕಿಂತ ಹೆಚ್ಚು ಇದ್ದಾವೆ. 3ನೇ ಆಪ್ಷನ್, ತರಗತಿಯಲ್ಲಿರುವ ಎಲ್ಲ ಮಕ್ಕಳು 8ಕ್ಕಿಂತ ಕಡಿಮೆ ಇದ್ದಾವೆ. 4ನೇ ಆಪ್ಷನ್ನು, ತರಗತಿಯಲ್ಲಿರುವಂಥ ಮಕ್ಕಳಲ್ಲಿ 8 kgಗಿನ್ನ ಕಡಿಮೆ, 8 kgಗಿನ್ನ ಹೆಚ್ಚು. UPSCನಲ್ಲಿ ತೆಗೆದಿದ್ದ ಇದೇ ಪ್ರಾಬ್ಲಮನ್ನು ಅನಾಲಿಟಿಕಲ್ಲಿ ಏನದು, ಒಂದು ರೂಮಿನ ಸರಾಸರಿ ಹೈಟು 5 ಅಡಿ ಇದೆ ಅಂದರೆ, 5 ಅಡಿ ಇದೆ ಅಂದರೆ ಬರೀ 5 ಅಡಿ ಇದೆ ಅಲ್ಲ, 4-5 ರೂಮ್ಗಳು 5 ಅಡಿ ಇದೆ ಅಂದರೆ 5 ಅಡಿಗಿನ ಜಾಸ್ತಿನೂ ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು. ಆವ್ರೇಜ್ ಅಂದಾಗ ಎರಡನ್ನೂ ಸೇರಿಸಿ ಮಾಡೋದಕ್ಕೆ ಆವ್ರೇಜ್ ಅಂತ ಕರಿತಾ ಬರ್ತೀವಿ. ಒಂದು ರೂಮಿನ ತೆಗೆದಿದ್ದ ಮಕ್ಕಳದ್ದು ತೆಗಿತಾ ಬರ್ತಾನೆ, ಬೇಕಾದಷ್ಟು ಪ್ರಾಬ್ಲಮ್ಗಳನ್ನು ನಾವು ನೋಡ್ತಾ ಬರ್ಬೋದು. ಇದೆಲ್ಲ ಆವ್ರೇಜ್ ಪ್ರಾಬ್ಲಮ್ಸ್ ಅಂತ ಕರಿತಾ ಬರ್ತೀವಿ. ಆವ್ರೇಜ್ ಪ್ರಾಬ್ಲಮ್ಸ್ ಅಂದರೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಎನ್ನಿಂದ ಬಾಗಿಸ್ಬೇಕು. ಎನ್ ಅನ್ನೋದೇನು ಕಾನ್ಸೆಪ್ಟು, ಸಿಗ್ಮಾ ಅಂದ್ರೇನು, ಸಿಗ್ಮಾ ಎಕ್ಸ್ ಅಂದ್ರೇನು ಕಾನ್ಸೆಪ್ಟು, ಆವ್ರೇಜ್ ಎಲ್ಲ ಗೊತ್ತಿರಬೇಕು ನಿಮಗೆ. ಆಗ ಮಾತ್ರ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಐ ವಿಲ್ ಟೇಕ್ ಸಮ್ ಪ್ರಾಬ್ಲಮ್ಸನ್ನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಿರೋನೇ ಎತ್ಕೊತಾ ಬರ್ತೀನಿ. ಈಗ ಬರೋಣ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ತೆಗೆದಿರುವಂಥದ್ದು. ಒಂದು ಕ್ರಿಕೆಟ್ ಗುಂಪಿನಲ್ಲಿ 10 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ಗಳ ಮೊತ್ತವು 30 ಇದೆ. ಅಥವಾ ಸರಾಸರಿ ರನ್ಗಳ ಮೊತ್ತವು 30 ಇದೆ. ಆದರೆ 30 ಇದೆ, ಸರಾಸರಿ ರನ್ ಮೊತ್ತ ಅಲ್ಲ, ಅದು ಸರಾಸರಿ ರನ್ಗಳು 30 ಇದೆ. ರನ್ ಮೊತ್ತ ಅಲ್ಲ, ರನ್ಗಳು 30 ಇದೆ. ನೆಕ್ಸ್ಟು 11ನೇ ಬ್ಯಾಟ್ಸ್ಮನ್ನು 52 ರನ್ಗಳನ್ನು ಗಳಿಸಿದರೆ ಎಲ್ಲ 11 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ಗಳ ಮೊತ್ತವೆಷ್ಟು? ಹೀಗೆ ಬರೋಣ. ಸರಾಸರಿ ಮೊತ್ತನ್ನೆಲ್ಲ ಮಿಸ್ ಮಾಡಿದ್ದಾರೆ ಅವರು. ರನ್ಗಳಿಷ್ಟು, ಸರಾಸರಿ ರನ್ಗಳಿಷ್ಟು, ಮೊತ್ತ ಬೇರೆ ರನ್ ಬೇರೆ. ಈಗ ಬರೋಣ. ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೀಗೆ ನೋಡಿ. ಒಂದು ಕ್ರಿಕೆಟ್ ಗುಂಪಿನಲ್ಲಿ 10 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ಗಳು, ಒಬ್ಬ 100 ಹೊಡೆದಿರ್ಬೋದು, ಒಬ್ಬ 2 ಹೊಡೆದಿರ್ಬೋದು. ಸರಾಸರಿ ರನ್ 10 ಜನದ್ದು ಇಂಟು 30 ಅಂದಾಗ ಅವ್ರ ನಿಜವಾದ ಮೊತ್ತ 300. ಅಲ್ಲಿ ಆ ಪ್ರಾಬ್ಲಮಲ್ಲಿ ಅವರು ಮಿಸ್ ಮಾಡಿಕೊಟ್ಟಿದ್ರು ಕೂಡ ಮತ್ತಲ್ಲ, ರನ್. ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ಆಲ್ಸೋ. ಸರಾಸರಿ ರನ್ ಅಂದರೆ ನಾವು 10 ಜನ ಬ್ಯಾಟ್ಸ್ಮನ್ಗಳಿದ್ರೆ 10 ಜನ ಕೂಡ 30 ತೆಗೆದಿದ್ವಿ ಅಂತ ಅರ್ಥ. 30 ಅಂದರೆ ನಾನು 30 ಹೊಡೆದಿಲ್ಲ, ಮೊದಲನೇನು 2 ಔಟ್ ಆಗಿದ್ದೀನಿ. 2ನೇ ಬ್ಯಾಟ್ಸ್ಮನ್ ಇದ್ನಲ್ಲ, ಅವನು 45 ಹೊಡೆದಿದ್ದ, ಅವನು ಒಂದು 15 ಹಂಗೆ ಆಡೋದು. ಅಲ್ಲಿಗೆ ಸರಾಸರಿ 30, ಎಷ್ಟು ಜನಕ್ಕೆ 10 ಜನಕ್ಕೆ ಹಂಚವ್ರೆ, ಅಲ್ಲಿಗೆ ಮೊತ್ತ ಎಷ್ಟು? 300. ನೋಡಿ, 11ನೇ ಬ್ಯಾಟ್ಸ್ಮನ್ದು 52 ಆಗೈತೆ. ಅಲ್ಲಿಗೆ 11ನೇ ಬ್ಯಾಟ್ಸ್ಮನ್ದು ಇದಕ್ಕೆ 52 ಆಡ್ ಮಾಡಬೇಕು. ಒಂದು ಅವರು ಎಲ್ಲರದ್ದು ಸೇರಿಸಿ ಸಮ್ ಮಾಡಿ ಡಿವೈಡ್ ಮಾಡಿದ್ದಾರೆ 10 ಜನಕ್ಕೆ. ಈಗ 11ನೇದು ಆಡ್ ಮಾಡಿದ್ದು, 11ನೇದು ಆಡ್ ಮಾಡಿದೀಗ ಸಮ್ ಇಸ್ ಈಕ್ವಲ್ ಟು 352. ಈಗ ಆವ್ರೇಜ್ ಕಂಡುಹಿಡಿ ಅಂತ ಕೇಳೋದು ಈ ಲೆಕ್ಕದಲ್ಲಿ. ಈಗ ಯಾರಿಗೆ ಆವ್ರೇಜ್ ಕಂಡುಹಿಡಿಬೇಕು? ಇವನವನು ಸೇರಿಸಿ ಆವ್ರೇಜ್ ಕಂಡುಹಿಡಿಬೇಕು. ಸುಮಾರು ಪ್ರಾಬ್ಲಮ್ ಕೊಟ್ಟವನು. ಇನ್ನೂ ಒಂದು PSAನಲ್ಲಿ ಎ ಮತ್ತು ಬಿ ಯ ಸರಾಸರಿ ವಯಸ್ಸು 22 ವರ್ಷ, ಸಿ ಸೇರಿದಾಗ 24 ವರ್ಷವಾಯಿತು. ಹಾಗಾದರೆ ಸಿನ ವಯಸ್ಸೆಷ್ಟು ಅಂತ ಕೇಳೋದು. ಮಾಡ್ತೀನಿ ಅದೊಂದು. ಈಗ ನೋಡೋಣ, ಇವ್ರದ್ದು ಸೇರೋದ್ರಿಂದ ಈಗ 11 ಜನದ್ದು ಮಾಡಬೇಕು. ನೀವು ಕೇಳಬೇಕೀಗ ಬಾಗಿಸೋದು ಯಾವುದರಿಂದ ಭಾಗಿಸ್ತೀರಾ ಅಂದರೆ 11ಇಂದ ಭಾಗಿಸ್ಬೇಕು. ಸರ್ 11ಇಂದ ಯಾಕೆ ಭಾಗಿಸ್ತಾ ಇದ್ದೀರಾ? ಇದು ಟೋಟಲ್ ಸಮ್ ಆಫ್ ದ ಎಲ್ಲರದ್ದು. ಎಷ್ಟು ಜನದ ಸಮ್ ಅದು? 11 ಜನ. ಸರ್ 300 ಯಾರ್ದು? 10 ಜನದ್ದು. ಈಗ
ದೇವ್ರನೇ 52 ಬರಲ್ಲ, ಎಲ್ಲರದು ಸರಾಸರಿ. ಯಾಕೊತ್ತ ಇವನು 52 ಕಿತ್ಕೊಂಡು ಬೇರೆಯವ್ರಿಗೂ ಹಂಚ್ತೀವಿ ನಾವು. 10 ಮೆಂಬರ್ಸ್ಗೂ ಕೂಡ ಇನ್ನೂ ಹೋಗುತ್ತೆ. ಯಾಕೆಂದರೆ ಅವ್ರು 30 ಇರೋದ್ರಿಂದ ಇವನು 52 ಬಂದಿರೋದ್ರಿಂದ, ಜಾಸ್ತಿ ಬಂದಿರೋದ್ರಿಂದ ಕಡಿಮೆ ಹೊಂಚಿ. ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಂತ ₹100 ಇದೆ, ಅವನು ₹500 ಇದೆ ಅಂದರೆ ಅವನು ₹500 ನನಗೆ ಬರ್ತದೆ. ಈಗ ನಾವೇನು ಮಾಡ್ಕೊಂಡು ಡಿವೈಡೆಡ್ ಬೈ 11 3 33, 11 3 33, 33 ಅಂದಾಗ 2 ಉಳಿದಿದೆ. 11 22, 11 ಬರಲಿಲ್ಲ. ಈ ಕಡೆಗೆ ಹಾಕ್ಕೊಂಡು ಮಾಡ್ಕೊಡ್ತಾ ಬನ್ನಿ, ಪ್ರಾಬ್ಲಮ್ ಇಲ್ಲ. 352 ನಾವು ಹೊಡೆದಂಗೆ ಹೊಡಿಬೇಕು ಅಂತ ರೂಲ್ಸ್ ಇಲ್ಲ. 11 3 33, 2 ಉಳಿತು, 2 ಇಳಿಸ್ಕೊಂಡೆ. 11 22. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿದ್ದಾರಾ? ಇದು ಬಂತಲ್ಲ, ಇದು ಎಲ್ರಿಗೂ ಈಕ್ವಲ್ ಆಗಿ ಹಂಚಿದ್ದೀನಿ. ಸರ್ ಇದೇನು ಸಿಗ್ಮಾ ಎಕ್ಸ್, ಇದೇನು ಎನ್, ಇದೇನಿದು ಆವ್ರೇಜ್. ಆವ್ರೇಜ್ ಏನಿದು? ಆವ್ರೇಜು ರನ್ಗಳು. ಆನ್ಸರ್ ಈಸ್ 32. ಓದ್ತೀನಿ ಪ್ರಾಬ್ಲಮ್ನ. ಒಂದು ಕ್ರಿಕೆಟ್ ಟೀಮ್ನಲ್ಲಿ 10 ಜನರು, ಸರಾಸರಿ ರನ್ಗಳು ಅಂದರೆ ಎಲ್ಲರೂ 30 ಹೊಡೆದವ್ರೆ ಅಂತ. ಅದ್ರಾಗೆ 45 ಹೊಡೆದಿರೋನು ಅವನೇ, 50 ಹೊಡೆದಿರೋನೇ, 2ಕ್ಕೆ ಔಟ್ ಆಗಿರೋನು ಅವನೇ. ಇವ್ರಿಗೆ ಇದನ್ನು ಆಡ್ ಮಾಡಿದಾಗ 11th. ಇದು ಪೊಲೀಸ್ ಕಾನ್ಸ್ಟೇಬಲ್ ಬಂದಿರುವಂಥ ಪ್ರಾಬ್ಲಮ್. ಮತ್ತೆ ಬರ್ತಾ ಇದ್ದೀನಿ, ಇದೇ ಥರದ ಪ್ರಾಬ್ಲಮ್ ನಾನು ಕ್ಲಿಯರ್ ಆಗಿದೆ ಈಗ. ಸರ್ 10ರಿಂದ ಯಾಕೆ ಮುಣಿಸ್ಕೊಂಡ್ರಿ 30 ಅಂದರೆ 10 ಜನಕ್ಕೂ ಬೇಕಾದರೆ ಇದು ಮೊತ್ತ ಸಿಗ್ಮಾ ಎಕ್ಸ್ ಯಾವುದ್ರದ್ದು 10ದು ಇವೊಂದು ಆಡ್ ಮಾಡಿದಾಗ ಇಷ್ಟು ಬಂತು. ಎಲ್ರಿಗೂ ಈಕ್ವಲ್ ಆಗಿ ಹಂಚಿದಾಗ ಅದು ಬರುತ್ತೆ. ಮುಂದೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಥರ ಇದೇ ಥರ ತೆಗೆದಿದ್ದಾರೆ ನೋಡೋಣ. 15 ಆಟಗಾರರ ವಯಸ್ಸಿನ ಸರಾಸರಿ ಇಲ್ಲಿ ಕರೆಕ್ಟಾಗಿ ಕೊಟ್ಟವ್ರೆ. ಆ ಪ್ರಾಬ್ಲಮ್ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ರು, ಓದ್ಕೋಬೇಕು ನೀವು ಅಚ್ಚುಕಟ್ಟಾಗಿ. ಮೊತ್ತಕ್ಕೂ ಸರಾಸರಿಗೂ ವ್ಯತ್ಯಾಸ ಇದೆ. ಈಗ ಕ್ಲಿಯರ್ ಆಯ್ತು ನಿಮಗೆ. 30 ಸರಾಸರಿ, ಅಲ್ಲಿ 300 ಮೊತ್ತ. ಇಲ್ಲಿ 15 ಆಟಗಾರರ ವಯಸ್ಸಿನ ಸರಾಸರಿ 20, ಆದರೆ ತರಬೇತುದಾರನ ವಯಸ್ಸು ಸೇರಿಸಿದಾಗ 22 ಸರಾಸರಿ ಆಗುತ್ತದೆ. ಹಾಗಾದರೆ ತರಬೇತುದಾರನ ವಯಸ್ಸು ಹಿಂದ್ಗಡೆ ಬೇಸಿಕಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಈಗ ಎತ್ಕೊಳ್ಳೋಣ. ನಾನೀಗ 15 ಜನ ಸರಾಸರಿ 20, 15 30, 300 ಏನು ಸಿಗ್ಮಾ ಎಕ್ಸು. ಇದರ ಬೇಕಾದ್ರೆ ಮತ್ತೆ 20 ಡಿವೈಡೆಡ್ ಬೈ 20 ಮಾಡಿದ್ರೆ 50 ಬರ್ತದೆ. 20 ಏನಿದು ಇವುದು ಸರಾಸರಿ ಯಾರ್ದಿದು 15, 15ರಿಂದ ಭಾಗಿಸಿದ್ರೆ 20 ಬರ್ತದೆ. ಈಗ ನಾನು ಯಾರ್ದು ಆಡ್ ಮಾಡಬೇಕಾಗಿದೆ? ತರಬೇತುದಾರ, ಕೋಚು. ಆ ತರಬೇತುದಾರ ಅಂದಾಗ ಆಡಾಗೋದು 6. ಕನ್ಫ್ಯೂಸ್ ಆಗಬೇಡಿ. 20ಕ್ಕೆ ಒಂದು ಇದನ್ನ ಆಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ 22 ಆಗುತ್ತದೆ ಇಂಟು 22. ಅವರೇ ಕೊಟ್ಬಿಟ್ಟವ್ರೆ. ನಾನು ಹಿಂದ್ಲು ಲೆಕ್ಕದಾಗ 2 ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಿದ್ದೆ, ಇವರು ಅವರೇ ಕೊಟ್ಟವ್ರೆ. ಹಿಂಗೆ ಮಾಡೋಣ. 22 ಗುಣಿಸ್ಕೊಳ್ಳಿ, ಇಲ್ಲ ಸಪ್ರೇಟಾಗಿ ಗುಣಿಸ್ಕೊಳ್ಳಿ. 22 6 6 22 6 6 12 22 6 6 12ಕ್ಕೆ 2 1 6 12 1 13 132 132ಕ್ಕೆ 2 13 ಉಳ್ಕೊಂತು, 13 ಉಳಿದಿದೆ. ಮತ್ತೆ 22 13 5 35 352. ಇನ್ನೊಂದು ಸಾರಿ ಹೇಳ್ತೀನಿ, ಬೇಕಾದ್ರೆ ಈ ಕಡೆಯಿಂದಲೇ ಗುಣಿಸ್ಕೊಳ್ಳಿ. 16 32 16 32 2 3 16 32 1 33 ಅಲ್ಲಿಗೆ ಅಡತ್ತು. ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 52. ಈ ವ್ಯತ್ಯಾಸವೇ ಯಾರ್ದು ಹೇಳಿ ನೋಡೋಣದು? ತರಬೇತುದಾರನ ವಯಸ್ಸು. ಇವೆರಡಕ್ಕೆ ಡಿಫ್ರೆನ್ಸ್ ಬರ್ತದಲ್ಲ, ಎಕ್ಸ್ಟ್ರಾ ಆಡ್ ಆಗಿರೋದೇ ತರಬೇತುದಾರ. ಬರೋಣ. ನನ್ನ ಫಾರ್ಮುಲಾ ಹೇಳಿದ್ದೆ ನಿಮಗೆ. ಯಾವ ಫಾರ್ಮುಲಾ ಅಪ್ಲೈ ಮಾಡ್ಕೋಬೋದು ಅಂತ ಅಂದರೆ, ನಂತರದ ಸರಾಸರಿ ಪ್ಲಸ್ ಮೂಲ ಸಂಖ್ಯೆ ಇಂಟು ಸರಾಸರಿಯ ವ್ಯತ್ಯಾಸ ಬಾಯ್ಲ್ ಮಾಡ್ಬೋದು. ಇದನ್ನು ಇನ್ನೊಂದು ಸಾರಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಈ ಮೆಥಡ್ ಮಾಡ್ಕೊಳ್ಳಿ. ಇದೆಲ್ಲ ಸಂಭ್ರಮ ಬೇಡ ಅಂದರೆ ಡೈರೆಕ್ಟಾಗಿ ಹೋಗ್ಬೋದು. ನೋಡ್ಬೇಡೋಣ. ನಂತರದ ಸರಾಸರಿ 22 ಪ್ಲಸ್ ಮೂಲ ಸಂಖ್ಯೆ 15 ಇಂಟು ವ್ಯತ್ಯಾಸ 20 ಇದ್ದಿದ್ದು 22 ಆಗೈತೆ 2. 22 ಪ್ಲಸ್
ಒಂದು ರೂಲ್ಸ್ ಹೇಳಿದ್ದೀನಿ, ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡಬೇಕು. ಇದಕ್ಕಿದು ಕೂಡಿಬಿಟ್ರ ಮೇಲೆ 15 ಎಳ್ಳ 30. ಆನ್ಸರ್ ಈಸ್ 52. ಇಲ್ಲೊಂದು ಗಮನಿಸ್ಬೇಕು ನೀವು, ಇದನ್ನು ಸೂತ್ರ ಇಟ್ಕೊಂಡ್ರೆ ಸಾಕು, ಮಲ್ಟಿಪ್ಲಿಕೇಶನ್ನೇ ಬರಲ್ಲ. 22 ಮಗ್ಗಿಲಿ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಲ್ಲ, 5 ಮೇಲೆ ಸುಮಾರು ಜನಕ್ಕೆ ಬರಲ್ಲ ಮಗ್ಗಿ, ಆಗ ಅದು ಗೊಂದಲಾಗ್ಬಿಡುತ್ತೆ. ಈಗ ನೋಡಿ ಡೈರೆಕ್ಟಾಗಿ ನಂತರದ ಸರಾಸರಿ ಈಗ ಹೆಸರು ಹಾಕ್ಕೊಂಡ್ರೆ ಸಾಕು, ಇದು ಮೂಲ ಸಂಖ್ಯೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಈ ಥರದ ವೇವ್ ಬಂದರೂ ಮಾಡ್ಬೋದು. ಈ ಥರದ ಕಾಮನ್ನ ತೆಗಿತಾ ಇದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟಾಗೆ, ಆನ್ಸರ್ ಮಾಡ್ಬೋದು. ಒಂದು ತರಗತಿಯಲ್ಲಿ 40 ಮಕ್ಕಳ ಸರಾಸರಿಯು 40 ಮಕ್ಕಳ ಸರಾಸರಿ ತೂಕವು 10 kg ಇದೆ. ಹಂಗಂದ್ರೆ 40 × 10. ಶಿಕ್ಷಕರ ತೂಕವನ್ನು ಸೇರಿಸಿದಾಗ 2 kg ಹೆಚ್ಚಾಗುತ್ತದೆ. 41 × 2 ಆದರೆ 12 ಹಾಕೊಳ್ಳಿ, 1 ಆದರೆ 11 ಹಾಕೊಳ್ಳಿ, ಮಾಡ್ತಾ ಬರೋದು, ಬಾಯಿನಲ್ಲಿ ಮಾಡ್ಬೋದು ಈ ಲೆಕ್ಕಳ. ನೆಕ್ಸ್ಟ್ ಕಮ್ ಟು ದ ಮುಂದಿನ ಸಮಸ್ಯೆನ ಪೊಲೀಸ್ ಡಿಪಾರ್ಟ್ಮೆಂಟಾಗೆ ಕೊಟ್ಟಿರೋದು ನೋಡ್ತಾ ಬರ್ತೀನಿ. ನಾನು ಆಲ್ರೆಡಿ ಒಂದು ಬೇಸಿಕ್ಸನ್ನು ಪರಿಚಯ ಮಾಡಿದ್ರೆ ಅದೇ ಪ್ಯಾಟರ್ನ್ ಬಂದಿದೆ. ವೈ ಅನ್ನೋನು ಪರ್ಸನ್ನು ಅರ್ಧದಷ್ಟು ಅವನ ದೂರವನ್ನು 20 km/h ಅಂತೆ ಕ್ರಮಿಸುತ್ತಾನೆ. ಬರ್ಕೊತೀನಿ. ಈಗ ವೈ ಸ್ಟಾರ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾವೆ ನೀವು. ನಾನು ಆಗಲೇ ಹೇಳಿದ್ನಲ್ಲ, ಇನಿಷಿಯಲ್ ಪಾಯಿಂಟ್ ಇಸ್ ಎ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತಾನು, ಇಲ್ಲಿಂದ ಆರಂಭ ಮಾಡ್ಕೊತಾ ಇದೆ, ಈಗ ಓಡ್ತಾ ಇದ್ದಾನೆ. ಎಲ್ಲೋ ಒಂದು ಗುರಿ ತಲುಪಬೇಕಾಗಿದೆ. ಅಲ್ಲಿಗೆ ಅರ್ಧದಷ್ಟು ನಾನು ಇನ್ನೂ ಲೆಕ್ಕದಾಗೆ ಹೋಗಿ ಬಂದಿದ್ದು ಮಾಡಿದ್ದೆ. ಈಗ ಹೋಗು ಬರೋದು ಬದಲಿಗೆ ಅದನ್ನೇ ಏನು ಮಾಡಿದ್ವಿ, ಅರ್ಧ ಈಕ್ವಲ್ ಡಿಸ್ಟೆನ್ಸ್ ಅಂತ ಕರೆದೆ. ಈಕ್ವಲ್ ಡಿಸ್ಟೆನ್ಸ್ ಅಂತ ನನಗೆ ನಿಮ್ಮ ಮೈಂಡೇ ಬರಬೇಕು. 2ab ಡಿವೈಡೆಡ್ ಬೈ a + b. ಅರ್ಧದಷ್ಟು ದೂರ ಅಂದಾಗ ಇಟ್ ಇಸ್ ಎಕ್ಸ್ ಆರ್ ಎ. ಯಾವುದದು? 20 km/h. 20 km/h. ಇನ್ನು ಅರ್ಧ ಸ್ಪೀಡ್ ಮಾಡಬೇಕು ಅನ್ನಿಸ್ಬಿಡ್ತು ಅವನಿಗೆ, 30 km ಹೋದ. ಅಲ್ಲಿಗೆ ದಿಸ್ ಇಸ್ ದ ಬಿ, ಇದು ಎ, ಇದು ಬಿ, ಅಥವಾ ಎಕ್ಸ್ ಮತ್ತು ವೈ, 2xy ಡಿವೈಡೆಡ್ ಬೈ x + y. ಇದು 30 km/h. ಹಾಗಾದ್ರೆ ಇವನು ಸರಾಸರಿ ಆವ್ರೇಜ್ ಸ್ಪೀಡ್ ಎಷ್ಟು ಅಂತ ಕೇಳೋರು. ಈಗ ನಾನು ಮಾಡಬೇಕಾದ ಫಾರ್ಮುಲಾ ಏನಂದರೆ ಹೇಳಿದ್ದೀನಿ ನಾನೀಗ, 2ab ಡಿವೈಡೆಡ್ ಬೈ a + b 2 × 20 × 30 ಡಿವೈಡೆಡ್ ಬೈ 50. ಈಗ ಒಂದು ಹೋಯ್ತು, 5 1 5 4 20, 4 8 8 3 24 km/h. ಸರಿ ಸರ್, ಇನ್ನು ಬೇರೆ ಟೈಪ್ ಕೊಟ್ಬಿಟ್ರೆ ಬೇರೆ ಏನು ಮಾಡಲ್ಲ, ಈ ಡೇಟಾ ಚೇಂಜ್ ಮಾಡ್ತಾನೆ ಅಷ್ಟೇ. 20 ಬದಲಿಗೆ ಇನ್ನು ಬೇರೆ ಏನೋ ಆಗ್ತಾನಷ್ಟೇ. ಅಲ್ಲಿ ಕೊಟ್ಟಿದ್ದ 40 ಮತ್ತು 60 ಮಾಡ್ಕೊಂಡೆ, 20 ಮತ್ತು 30. ಸೂತ್ರ ಮಾತ್ರ ಕಾಮನ್ನು. ಏನನ್ನು ಸರಾಸರಿ ವೇಗವನ್ನು ಕಂಡುಹಿಡಿಬೇಕಾದ್ರೆ ಮಾತ್ರ ಇವನ್ನ ಅಪ್ಲೈ ಮಾಡಬೇಕು. ಇದಕ್ಕೆ ಸಾಮಾನ್ಯವಾಗಿ ಹಾಕುವಂಥ ಆಪ್ಷನ್ ಹೆಂಗೆ ಗೊತ್ತಾ, 20 ಮತ್ತು 30ಕ್ಕೆ ಸರಾಸರಿ 25 ಅಂತ ಹಾಕ್ಬಿಡ್ತಾರೆ. ಎರಡನ್ನು ಕೂಡಿಬಿಟ್ಟು ಬಾಗಿಸ್ಬಿಡ್ತಾರೆ 2ರಿಂದ. ಆದರೆ ಇಲ್ಲಿ ಮಾತ್ರ ಸರಾಸರಿ ವೇಗದಾಗೆ ಎಚ್ಚರವಾಗಿರಿ, ಈ ಪ್ರಾಬ್ಲಮ್ ಬರ್ತದೆ. ಡೇಟಾ ಏನು ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ. PSI ಹೆಲ್ಪ್ ಆಗುತ್ತೆ, FD ಹೆಲ್ಪ್ ಆಗುತ್ತೆ, SI ಹೆಲ್ಪ್ ಆಗುತ್ತೆ, UPSCವರೆಗೂ ಕೇಳಿದ್ದಾನೆ ಈ ಪ್ರಾಬ್ಲಮ್ಸನ್ನು. ಆನ್ಸರ್ ಈಸ್ 24 km/h. 24. ಒನ್ಸ್ ಇದು ಗೊತ್ತಾಯಿತು ಅಂದರೆ ಇನ್ಯಾವತ್ತು ಬೇಕಾದ್ರೂ ಮಾಡ್ಬೋದು. ಅದ್ರಾಗ ಏನು ಮಾಡಿದ್ದೆ, ಹೋಗೋದು ಬರೋದು ಮಾಡಿದ್ದೆ. ಇದ್ರಾಗೆ ಅರ್ಧ ಇನ್ನರ್ಧ, ಅಲ್ಲಿ ಒಂದು ರೌಂಡ್ ಹೋಗಿ ಸೇಮ್ ಆದಾಗ ಇನ್ನೊಂದೇ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಬರ್ತೀನಿ ನಾನೇನೆ. ಅದನ್ನು ನೋಡ್ತಾ ಬನ್ನಿ. ಎ ಮತ್ತು ಬಿಯ ಸರಾಸರಿ ವಯಸ್ಸು 24 ವರ್ಷಗಳು. PSIನಲ್ಲಿ ತೆಗೆದಿರುವಂಥದ್ದು 24 ವರ್ಷ. ಸಿಯ ವಯಸ್ಸನ್ನು ಸೇರಿಸಿದರೆ ಅವರ ವಯಸ್ಸು 2 ವರ್ಷ ಹೆಚ್ಚಳವಾಗುತ್ತದೆ. ಅಲ್ಲಿಗರ್ಥ 2 ವರ್ಷ ಹೆಚ್ಚಳವಾಗುತ್ತದೆ, ಹೆಚ್ಚಾಗುತ್ತೆ. ಯಾರ್ದು? ಎಲ್ಲರದ್ದು ಹೆಚ್ಚಾಗುತ್ತದೆ. ಏಜ್ ಪ್ರಾಬ್ಲಮ್ಮು ಬರ್ಬೋದು, ಇಲ್ಲಿ ಬೇಕಾದ್ರೂ ಬರ್ಬೋದು. ಅದು ಟ್ರೈನ್ ಪ್ರಾಬ್ಲಮಲ್ಲಿ ಬೇಕಾದ್ರೂ ಬರ್ಬೋದು. ಇದು ಈ ಪ್ರಾಬ್ಲಮ್ಮು ಟ್ರೈನ್ ಪ್ರಾಬ್ಲಮ್ಮು ಬೇಕಾದ್ರೂ ಬರ್ಬೋದು, ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲೂ ಬರ್ಬೋದು, ಅವರೇಜಲ್ಲೂ ಬರ್ಬೋದು.
ಎಲ್ಲಿ ಬೇಕಾದ್ರೂ ತೆಗಿಬೋದು. ಎರಡು ಕಡೆ ಪಾಸಿಬಿಲಿಟೀಸ್ ಇದೆ, ಇಲ್ಲಿ ನೋಡಿ. ಸರಿ ಸರ್, ಹೆಂಗೆ ಮಾಡ್ತೀರಿ ಈಗ? ಎ ಮತ್ತು ಬಿ ಯ ಸರಾಸರಿ ವಯಸ್ಸು ಇದು. ಸರಾಸರಿ ಕೊಟ್ಟವನೇ ಅಂದ್ರೆ ನಾವು ಲೆಕ್ಕ ಮಾಡ್ಬೇಕಾದ್ರೆ ಮತ್ತೆ ಕಂಡುಹಿಡಿಯಲೇಬೇಕು. 24 ಇಂಟು 2 48. ಏನಿದು? ಎ ಮತ್ತು ಬಿಯ ಒಟ್ಟು ವಯಸ್ಸು, ಒಟ್ಟು ಮೊತ್ತ, ವಯಸ್ಸಿನ ಮೊತ್ತ, ಒಟ್ಟು ವಯಸ್ಸಿನ ಮೊತ್ತ. ನಿಮಗೊಂದು ಸತ್ಯ ಗೊತ್ತಿರಲಿ, ಇದರೊಳಗಡೆ ಎದು 40 ಇರ್ಬೋದು, ಬಿದು 8 ಇರ್ಬೋದು. ಆದರೆ ಇಬ್ಬರದು ಸೇರಿಸಿದಾಗ ಅಪ್ಪ ಮತ್ತು ಮಗನ ಸರಾಸರಿ ವಯಸ್ಸು 25 ವರ್ಷಗಳಿವೆ ಅಂದರೆ ನಕ್ಕು ಬಿಡ್ತಾರೆ. ಅಪ್ಪ ಮತ್ತು ಒಬ್ಬ ವಯಸ್ಸು 25 ಅಂದರೆ ಅಪ್ಪಂದು ಜಾಸ್ತಿ ಇದೆ, ಮಗಂದು ಕಡಿಮೆ ಇರ್ತದೆ. ಎರಡನ್ನೂ ಸೇರಿಸಿದಾಗ 25 ಬರ್ಬೋದು. ಇಲ್ಲಿ ಮತ್ತೆ ಬರೋಣ ಮುಂದಕ್ಕೆ. ಎ ಬಿ ಮತ್ತು ಸಿಯ ಒಟ್ಟು ವಯಸ್ಸು, ಅಲ್ಲಿಗಾಗಿ ನಾನೀಗ ಹಾಕ್ಕೋಬೇಕಾದ್ರೆ 26 ಇಂಟು 3. 26 ಯಾಕೆ ಹಾಕ್ಕೊಂಡ್ರಿದ್ರೆ 24 ಇತ್ತು ಸರಾಸರಿ, ಇವೊಂದು ಬತ್ತಿದಂಗೆ 2 ಸರಾಸರಿನೇ ಹೆಚ್ಚಾಗೋಯ್ತು. ಮತ್ತೆ ಕಂಡು ಹಿಡ್ಕೊಳ್ಳೋಣ. 6 3 18ಕ್ಕೆ 8, 1 ಬರಲ್ಲ 6 1 7. 6 3 18ಕ್ಕೆ 8, 1 3 6 1 7. 78ರಲ್ಲಿ ಡಿಫ್ರೆನ್ಸು ಇದ್ರಾಗೆ ಏದಿದೆ, ಬಿದಿದೆ, ಸಿದು ಇದೆ. ಅಲ್ಲಿಗರ್ಥ ನಾವು 78ರಲ್ಲಿ 48 ಕಳೆದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿನಲ್ಲಿ ಮೈನಸ್ ಎ ಪ್ಲಸ್ ಬಿ ಕಳೆದ್ರೆ ಇಲ್ಲಿಗರ್ಥ ಸಿಯನ್ನು ಪಡಿತಾ ಬರ್ತೀವಿ. ಈಗ ನೋಡ್ತಾ ಬರೋಣ. 78ಗೆ 48 ಕಳೆದ್ರೆ ಗೊತ್ತಿದೆ ನಿಮಗೆ 30 ವರ್ಷ. ಯಾರ್ದು 30 ವರ್ಷ? ಅದು ಸಿನ ಏಜ್. ಇದು 30 ಆಡಾತಿದಂಗೆ ಅವ್ರದ್ದು ಇವು 30ರಲ್ಲಿ 24 ಇತ್ತಲ್ಲ, ಅವ್ರೇನು ಮಾಡ್ಕೊಂಡ್ರು, ಹೆಚ್ಚು ಮಾಡಿಸ್ಕೊಂಡ್ರು. ಅಲ್ಲಿಗರ್ಥ ಒಂದು ಊರಲ್ಲಿ ಇನ್ಕಮ್ ಜಾಸ್ತಿ ಆಗ್ಬೇಕಾದ್ರೆ, ಸರಾಸರಿನ ಬೇಕಾದ್ರೆ ಯಾರೋ ಒಬ್ಬ ಶ್ರೀಮಂತ ಬಂದಾಗ, ನಮ್ಮ ದೇಶದಾಗೆ ಭಾರತದಲ್ಲಿ ತಲಾದಾಯವನ್ನು ಕಂಡುಹಿಡಿಬೇಕಾದ್ರೆ ಒಂದು ಹಳೆ ಮೆಥಡಲ್ಲಿ ಇಡೀ ದೇಶದ ಪಾಪ್ಯುಲೇಷನ್ಗೆ ಒಟ್ಟು ಆದಾಯವನ್ನು ಜನಸಂಖ್ಯೆಯಿಂದ ಭಾಗಿಸ್ತಾಯಿದ್ರು. ಅದರಲ್ಲಿ ತುಂಬ ಶ್ರೀಮಂತನ ಆದಾಯವ ಎಲ್ರಿಗೂ ಏನಾಗ್ತಿತ್ತು, ಹಂಚಿಕೆ ಆಗ್ತಿತ್ತು. ಓಲ್ಡ್ ಮೆಥಡ್ ಅದು ಭಾಳ ಅನ್ಯಾಯ ಆಗ್ತಿತ್ತು. ಅದಕ್ಕೇನು ಮಾಡಿದ್ರು, ಈಗ ಶಿಕ್ಷಣ, ಆರೋಗ್ಯ, ವರಮಾನ ಎಲ್ಲವನ್ನು ಕೌಂಟ್ ಮಾಡ್ತಾ ಬಂದರು. ಆರೋಗ್ಯವನ್ನು ಹಂಚೋಕ್ಕಾಗಲ್ಲ, ಶಿಕ್ಷಣವನ್ನು ಹಂಚೋಕ್ಕಾಗಲ್ಲ. ಅಲ್ಲಿಗರ್ಥ ಯಾರೋ ಒಬ್ಬ ತುಂಬ ಕ್ವಾಲಿಫೈಡ್ ಇದ್ದಾರೆ ಅಂದಾಗ ಆ ಇಂಡೆಕ್ಸು ಜಾಸ್ತಿ. ಆಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪರಿಚಯ ಮಾಡ್ತಾ ಬಂದರು ಅಮರ್ತ್ಯ ಸೇನ್ ಮತ್ತು ಮಹಬೂಬುಲ್ಲಕ್ ಅಂತೇಳಿ. ಮಹಬೂಬುಲ್ಲಕ್ ಪಾಕಿಸ್ತಾನದವರು. ಈಗ ಕರೆಕ್ಟಾಗಿ ಆಗುತ್ತೆ. ಬಳ್ಳಾರಿನಲ್ಲಿರುವಂಥ ಗಣಿದಣಿಗಳು ಅಮೌಂಟು ಬಳ್ಳಾರಿಯರಿಗೆಲ್ಲ ಹಂಚಿಕೆ ಆಗೋದು. ಪಾಪ ಬಳ್ಳಾರಿ ತುಂಬ ಜನ ಬಡವರು ಇರೋರು, ಹಂಚಿಕೆ ಆಗೋದು. ಒಂದು ಊರಲ್ಲಿ ಯಾರೋ ಒಬ್ಬ ಶ್ರೀಮಂತ ಇದ್ದರೆ ಅವನ ಎಲ್ಲ ಇದು ಇನ್ಕಮ್ಮು ಬೇರೆಯವ್ರಿಗೂ ಹೊಡಿಬಾರ್ದು. ಈ ಊರಿನ ಸರಾಸರಿ ಇನ್ಕಮ್ಮು ಇಷ್ಟು ಅಂತ ಹೇಳೋರು. ಅಲ್ಲಿಗರ್ಥ ಎಲ್ಲರಿಗೂ ಸಮಾನವಾಗಿ ಹಂಚೋದನ್ನೇ ಸರಾಸರಿ ಎಂದು ಕರಿತೀವಿ. ಇನ್ನು ಬೇರೆ ಪ್ರಾಬ್ಲಮ್ಸ್ಗಳನ್ನು ಬೇಕಾದಷ್ಟು ಮಾಡ್ಬೋದು. ಈ ಫಂಡಮೆಂಟಲ್ಸ್ ನಿಮಗಿರಬೇಕು. ಇದನ್ನ ನೋಡಿಕೊಂಡ್ರೆ ರಿವೈಸ್ ಮಾಡ್ಕೊಂಡು ನೋಡ್ತಾ ಬನ್ನಿ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಇನ್ನೂ 10 ಬೇಕಾದ್ರೂ ಇಂಥದ್ದು ಪ್ರಾಬ್ಲಮ್ ಸಾಲ್ವ್ ಮಾಡು. ಈ ಫಾರ್ಮುಲಾಗಳನ್ನು ಅಪ್ಲೈ ಮಾಡಿ ನಿಧಾನವಾಗಿ ನೋಡಿ. ಫೌಂಡೇಶನ್ ಕೊಟ್ಟಿದ್ದೀನಿ. ಮುಂದಿನ ಕ್ಲಾಸ್ಗಳಿಗೆ ಆವ್ರೇಜಾಗಿ ಬೇಕಾದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅದಕ್ಕೆ ಮೊದಲು ಫಂಡಮೆಂಟಲ್ಸು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಆವ್ರೇಜ್ ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊತೀರ ನೀವು. ಆವ್ರೇಜ್ ಅಂದರೆ ಅಂತೂ ಗೊತ್ತಿರಲ್ಲ. 3 ಅಂಶ ಗಮನಿಸಬೇಕು. ಮೊತ್ತ, ಸಂಖ್ಯೆ ಮತ್ತು ಅದನ್ನ ಭಾಗಿಸಿದಾಗ ಈಕ್ವಲಾಗಿ ಹಂಚೋದನ್ನೇ ಸರಾಸರಿ. 3 ಬರ್ತದೆ. ಮೊತ್ತ ಬರುತ್ತೆ, ಮೊತ್ತವನ್ನು ಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ಏನದು, ಸರಾಸರಿ. ಈ ಸರಾಸರಿಯನ್ನು ಇದರಿಂದ ಗುಣಿಸಿರೆ ಇದು ಬರುತ್ತೆ. ಸರಾಸರಿ ಇಂಟು ಸಂಖ್ಯೆ ಇಸಿಕೊಟ್ಟು ಮೊತ್ತವನ್ನು ಸಂಖ್ಯೆಯಿಂದ ಭಾಗಿಸಿದ್ರೆ ಸರಾಸರಿ. ಈಸಿಯಾಗಿರುತ್ತೆ. ಮಾಡಿ ಬಿಡಬೇಡಿ. ಯಾವಾಗ ಮೆಂಟಲಿಬಿಟಿನಲ್ಲಿ 4-5 ಕ್ವಶನ್ಸನ್ನು ಹೊಡ್ಕೊತಿರೋ ಕ್ಲಿಕ್ ಆಗ್ತೀರಾ. ಪಾಪ ಭಾಳ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಸಮಸ್ಯೆ ಇರ್ತದೆ. ಒಂದೊಂದೇ ವಿಡಿಯೋನ ಅದಕ್ಕೆ ಸಿಂಪಲ್ಲಾಗಿ 30 ನಿಮಿಷಕ್ಕೆ ಮಾಡ್ತಾಯಿದ್ದೀನಿ. ಕಾರಣ ಅಂದರೆ ಒಂದೇ ಸರಿ ಹೊರೆ ಆಗಬಾರ್ದು ಅಂತೇಳಿ ನೋಡ್ಕೊಳ್ಳಿ. ವಿಶ್ ಬೆಸ್ಟ್ ಆಫ್ ಲಕ್. ನೆಕ್ಸ್ಟ್ ಟಾಪಿಕ್ಕನ್ನು ಚರ್ಚೆ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು.